ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಫುಲ್ ಮೀಲ್ಸ್ ವಿತ್ ಸೋ ಬೆಂಗಳೂರು. ನಾವತ್ತು ಬೆಂಗಳೂರಿನ ಫೇಮಸ್ ನಾಟಿ ಕೆಫೆ ರೆಸ್ಟೋರೆಂಟಲ್ಲಿದ್ದೀವಿ. ನನ್ನ ಜೊತೆ ಇಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ಇದ್ದಾರೆ. ತುರ್ತು ನಿರ್ಗಮನ ಮೂವಿಯ ಸುನಿಲ್ ರಾವ್ ಮತ್ತು ರಾಜ್ ಬಿ ಶೆಟ್ಟಿ ಅವರು ನಮ್ಮ ಜೊತೆ ಒತ್ತಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಇಬ್ಬರಿಗೂ ಸ್ವಾಗತ. ಥ್ಯಾಂಕ್ ಯು. ಸೊ ಇವತ್ತಿನ ಶೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಿಮಗೆ ಫಸ್ಟ್ ಕ್ವೆಶನ್ ಸರ್ ನಂದು. ನಾನು ನಿಮ್ಮನ್ನು ನೋಡ್ದಂಗೆ ಎಕ್ಸ್ಕ್ಯೂಸ್ ಮಿ ಮೂವಿಯಿಂದ ತುರ್ತು ನಿರ್ಗಮ ತನಕ ನಿಮ್ಮ ಫಿಟ್ನೆಸ್ಸು, ಆ ಚಾರ್ಮ್ನೆಸ್ಸು, ಒಳ್ಳೆ ಚಾಕ್ಲೇಟ್ ಬಾಯ್ ಥರ ಇಲ್ಲಿ ತನಕನೂ ಇದ್ದೀರಾ. ಏದು ಅದರ ರಹಸ್ಯ ಅಂತ? ರಹಸ್ಯವೇ ಇದು ಜೆನೆಟಿಕ್ಸ್ ಅಷ್ಟೇ. ಫಿಟ್ನೆಸ್ಗೆ ಜಿಮ್ ಕಾರಣ, ಕ್ರಿಕೆಟ್ ಕಾರಣ, ಇನ್ನು ಚಾರ್ಮು ಅದು ಇದು ನನಗೆ ಗೊತ್ತಿಲ್ಲ. ಯಾವಾಗ ಮಾಡ್ತೀರಾ? ಇಲ್ಲಪ್ಪ, ಯಾವಾಗ ಒಂದು ಸರ್ತಿ ಆಡೋದು, ಆಡಿದಾಗ ಸಿಕ್ಕಾಪಟ್ಟೆ ಆಡೋದು, ಒಂದು ವರ್ಷಕ್ಕೆ ಆಗೋಷ್ಟು ಆಡ್ಬಿಡೋದು, ಮತ್ತೆ ಬಿಟ್ಬಿಡೋದು. ಎಲ್ಲರಿಗೂ ಈ ಥರ ಒಂದು ಸೌಭಾಗ್ಯ ಇದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಡೈಲಿ ಆಡ್ತೀನಿ ವಾಲಿಬಾಲ್. ಅದು ಗೊತ್ತಿತ್ತು ನನ್ನ. ದಟ್ಸ್ ಗುಡ್. ಏನೋ ಒಂದು ಆ್ಯಕ್ಟಿವಿಟಿ ಇರಬೇಕು ಫಿಟ್ನೆಸ್ಗೆ. ಇಂಟ್ರೆಸ್ಟ್. ಅದಕ್ಕೆ ನನಗೆ ಅದೇ ಯಾವಾಗಲೂ ಅದೇ ಅನ್ಸೋದು ನಿಮ್ಗೆ ನೋಡಿದಾಗೆಲ್ಲ ಇಷ್ಟು ವರ್ಷದಿಂದ ಹೀಗೆ ಮೇಂಟೈನ್ ಮಾಡ್ತಾರೆ. ಸೊ ನಾವೆಲ್ಲ ನೋಡಿದ್ರೆ 30 ವರ್ಷಕ್ಕೆ ಹೆಂಗಿದೀವಲ್ಲ ಅಂತ ನನಗೆ ತಲೆಗೆಟ್ಟಾಗುತ್ತೆ. ನನಗೇನಿತ್ತು ಅದಕ್ಕಿಂತ ಏನು ಜಾಸ್ತಿ ಏನಾಗಿಲ್ಲ. ನಾನು ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ತುಂಬ ಚಿಕ್ಕವನಿದ್ದಾಗೆ ಇಂಡಸ್ಟ್ರಿ ಎಂಟರ್ ಆಗಿದ್ದು. ಈಗಲೂ ನನಗೇನು ತುಂಬ ಜಾಸ್ತಿ ವಯಸ್ಸಾಗಿಲ್ಲ ಅಲ್ಲ ರಾಜ್? ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ಇಟ್. ಓಕೆ ರೈಟ್ ಸರ್. ಗರುಡ ಇದು ಋಷಭ ಮೂವಿ ಆದಾಗಿಂದ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು ಶಿವನ್ ಕ್ಯಾರೆಕ್ಟರ್ ಥರನೇ ಕ್ಯಾರಿ ಆಗ್ತಾ ಇದೆ ಮುಂದೆ. ಇನ್ನು ಶಿವನ ಕ್ಯಾರೆಕ್ಟರ್ಲಿ ಲೀವ್ ಅಪ್ ಆಗ್ತಾ ಇದ್ದೀರಾ ಅಥವಾ ನೀವು ಇದೊಂದು ಟ್ರೆಂಡ್ನ ಸೆಟ್ ಮಾಡ್ಬೇಕಂದ್ರೆ? ಏನಂದ್ರೆ ಕೆಲವು ಸಲ ಏನಾಗುತ್ತೆ, ತುಂಬಾ ಜನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ನಾವು ಸಿಟ್ ಮಾಡ್ಕೊಳಕ್ಕಾಗಲ್ಲ, ಬಟ್ಟೆ ಆದರೂ ಹಾಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಇಲ್ಲ ನೋಡ್ಕೋಬೇಕಲ್ವಾ ಅಂತ. ಇಲ್ಲ ಹಾಗೇನಿಲ್ಲ. ಅಂದರೆ ಗರುಡ ಗಮನ ಆಗೋದಕ್ಕಿಂತ ಸ್ವಲ್ಪ ಮುಂಚೆ ನಾನು ಪಂಚೆ ಹೊಡೋಕೆ ಶುರು ಮಾಡಿದೆ. ಆಮೇಲೆ ಏನಾಯ್ತು ಅಂದರೆ ಕಂಫರ್ಟಬಿಲಿಟಿ ಯಾವ ಥರ ಬಂತು ಅಂದರೆ, ನನಗೆ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ ಈಗ. ಬಿಕಾಸ್ ಇಲ್ಲಿ ನರ್ವ್ ಆ್ಯಕ್ಷನ್ ನಮ್ಗೆ ಗೊತ್ತಿಲ್ಲದೆ ಅದು ಒತ್ತುತ್ತೆ. ನನಗೆ ಅದು ಅಭ್ಯಾಸನೇ ಇಲ್ಲದ ಕಾರಣದಿಂದಾಗಿ ನನಗೆ ಅದು ಈಗ ಅಭ್ಯಾಸನೇ ಇಲ್ಲ. ನಾನೊಬ್ಬ ಹಳ್ಳಿಯವನೀಗ. ನನಗೆ ಮುಖ್ಯ ಏನಂದ್ರೆ ನೀವು ಬ್ಲಡಿ ಕಂಫರ್ಟೇಬಲ್. ನಂಗೆ ಬಹಳ ಖುಷಿ. ಅದು ಕೂಲಾಗಿ ಕಾಣಿಸುತ್ತೆ. ಕೂಲಾಗಿ ಕಾಣಿಸುತ್ತಾ ಗೊತ್ತಿಲ್ಲ, ನನಗೆ ಖುಷಿಯಾಗಿ. ನಾನು ಯಾವತ್ತೂ ಏನು ಹೇಳೋದಂದ್ರೆ, ನಾನು ಹೆಂಗೆ ಕಾಣಿಸ್ತೀನಿ ಅದು ಅವ್ರಿಗೆ ಇಂಪಾರ್ಟೆಂಟು, ನನಗೆ ಹೆಂಗೆ ಫೀಲ್ ಆಗುತ್ತೆ ಅದು ನನಗೆ ಇಂಪಾರ್ಟೆಂಟ್. ಕಂಫರ್ಟ್ ನಿಮಗೆ, ನನಗೆ ಕಂಫರ್ಟ್. ಕೂಲ್ನೆಸ್ ನಮಗೆ ಕೂಲ್ನೆಸ್ ಅದು ಕೆಲವರು ಹೇಳ್ತಾರೆ, ನೀನು ಯಾಕೆ ಹಂಗೆಲ್ಲ ಬಟ್ಟೆ ಹಾಕ್ತೀಯ ಅಂದ್ರೆ, ಒಳ್ಳೆ ಖಾತೆ ನಿಮ್ದು. ನನ್ನ ಬಟ್ಟೆ ಹಾಕ್ತೀನಿ ಅನ್ನೋದೇ ದೊಡ್ಡ ವಿಷಯ ಅಲ್ವಾ? ಏನು ಹಾಕಿದ್ರೆ ಏನು ಅಂತ ನಾನು ಅಷ್ಟೇ. ಸಾಕತ್ ಸರ್ ನೀವು. ಸರ್ ಇವಾಗ ಎಲ್ಲ ಮೂವೀಸ್ನ ಏನು ಮಾತಾಡ್ತಾರೆ ಅಂದರೆ ಪ್ಯಾನ್ ಇಂಡಿಯನ್ ಅಥವಾ ಇಂಡಿಯನ್ ಮೂವಿ ಅಂತ ಹೇಳ್ತಾರೆ. ಕರೆಕ್ಟ್. ನೀವು ಸುನಿಲ್ ಅವರೇ, ನಾವು ರೀಸೆಂಟಾಗಿ ರವಿಚಂದ್ರನ್ ಸರ್ ಇಂಟರ್ವ್ಯೂ ನೋಡಿದಾಗ ಶಾಂತಿ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ರು. ಸೊ ದಟ್ ವಾಸ್ ಲೈಕ್ ಫಸ್ಟ್ ಪ್ಯಾನ್ ಇಂಡಿಯನ್ ಮೂವಿ. ಅವ್ರ ವಿಷನ್ ಏನೇ ಇರ್ಬೋದು ಅಂತ ನೀವು ಅದರಲ್ಲಿ ಆ್ಯಕ್ಟ್ ಮಾಡಿದ್ರಿ. ಆವಾಗ ಅವ್ರ ವಿಷನ್ ಹೇಗಿತ್ತು, ನಿಮ್ಗೆ ಹೇಗೆ ಅನಿಸ್ತಿತ್ತು ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ, ಆ ದೊಡ್ಡ ಸ್ಕೇಲಲ್ಲಿ ಇರಬೇಕಾದ್ರೆ? ಐ ಥಿಂಕ್ ವಿತೌಟ್ ಮೀನಿಂಗ್ ಟು ಮೇಕ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್, ಅವರು ಹಿ ಹ್ಯಾಡ್ ಮೇಡ್ ಇಟ್. ಕನ್ನಡದಲ್ಲಿ ಅವರು, ತಮಿಳಿನಲ್ಲಿ ರಜನಿಕಾಂತ್ ಸರ್, ತೆಲುಗಿನಲ್ಲಿ ಮತ್ತು ಹಿಂದಿಯಲ್ಲಿ ನಾಗಾರ್ಜುನ, ತೆಲುಗಿನಲ್ಲಿ ನಾಗಾರ್ಜುನ ಸರ್ ಆ್ಯಂಡ್ ರಜನಿಯವರೇ ಮತ್ತು ಹಿಂದಿಯಲ್ಲಿ. ಅಂದರೆ ಮತ್ತೆ ನೀವು ಎಲ್ಲ ಭಾಷೆಲೂ ಇದ್ರಾ? ಹಾಂ, ನಾನು ಜೂನಿಯರ್ ರವಿಚಂದ್ರನ್ ಅವರು, ಜೂನಿಯರ್ ರಜನಿ, ಜೂನಿಯರ್ ಎಲ್ಲ ಜೂನಿಯರ್ ನಾನು. ನೀವು ಪ್ಯಾನ್ ಇಂಡಿಯನ್. ನಾನು ಇವ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ಅದೇ ನೋಡ್ತಿದ್ದೆ. ನಿನ್ನೆ ರೀಸೆಂಟಾಗಿ ಬೇರೆ ಇಂಟರ್ವ್ಯೂ ಆಗಿತ್ತು. ಸೊ ಇವ್ರ ಕರೆಕ್ಟಾಗಿ ಟೈಮ್ ಸಿಕ್ಕಿದ್ರು ಕೇಳೋಣ ಇವ್ರ ಪರ್ಸ್ಪೆಕ್ಟಿವ್ಲಿ ಹೇಗಿರುತ್ತೆ ಇತ್ತು ಅಂತ. ಅವ್ರು ರವಿಚಂದ್ರನ್ ಸರ್ದು ಅದೊಂದು ಐಡಿಯಾ ಸೂಪರ್ ಆಗಿತ್ತು. ಆಗಿನ ಕಾಲಕ್ಕೇ ಎಲ್ಲ ಭಾಷೆಗಳಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅವ್ರ ತಲೆಗೆ ಬಂದಿತ್ತಲ್ಲ. ದಿಸ್ ವಾಸ್ 30 years ago. 30 years ago ದಟ್ ಮ್ಯಾನ್ ಹ್ಯಾಡ್ ದಟ್ ಫೋರ್ ಥಾಟ್. ಎಲ್ಲ ಭಾಷೆಯಲ್ಲಿ ಒಂದು ಸಿನಿಮಾ ಮಾಡಬೇಕು, ಮೇನ್ ಸಿನಿಮಾ ಕನ್ನಡದಲ್ಲಿ ಇರಬೇಕು, ಅದು ಎಲ್ಲ ಭಾಷೆನಲ್ಲೂ ಮಾಡಬೇಕು. ಅಟ್ ಡಿಸೆಂಟ್ ಡಬ್ಬಿಂಗ್ ಅಲ್ಲ ರಾಜ್, ಡಬ್ಬಿಂಗ್ ಅಲ್ಲ, ಎಲ್ಲ ಭಾಷೆಗಳಲ್ಲಿ ಪ್ರತ್ಯೇಕವಾಗಿ ಅವ್ರವ್ರ ಸ್ಟಾರ್ಸನ್ನು ಇಟ್ಕೊಂಡು ಅವ್ರವ್ರ ಭಾಷೆಯಲ್ಲಿ ಎಲ್ಲ ಭಾಷೆಲೂ ಡೈಲಾಗ್ ಹೊಡೆದಿದ್ರಿ. ನಂದು ಎಲ್ಲ ಸಾಂಗ್ ಎಲ್ಲ ಇದ್ದಿದ್ದು, ಲಿಪ್ಸಿಂಗ್ ಎಲ್ಲ ಮಾಡಿ ಬರೀ ಡ್ಯಾನ್ಸ್ ಮಾಡಿದ್ದೆ. ಬಟ್ ಇಟ್ ವಾಸ್ ಸೋ ನೈಸ್. ರವಿ ಸರ್ ಅಂದರೆ ನಂಗೆ ತುಂಬ ಗೌರವ ಜಾಸ್ತಿ, ಒಂದು ಪ್ರೀತಿ ಜಾಸ್ತಿ, ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡಿದ್ದು ಅಂತ. ಬಟ್ ಗೌರವ ಜಾಸ್ತಿ. ಅದು ನಮಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಅವ್ರು ಮಾಡಿರೋ ಕೆಲಸಗಳು ಎಲ್ಲ, ಅವರು ಆಗ ಮಾಡಿರೋದನ್ನು ನಾವು ಇನ್ನೂ ಈಗ ಸ್ಟಡಿ ಮಾಡ್ತಾ ಇದ್ದೀವೇನೋ ಅಂತ ಅನ್ಸುತ್ತೆ. ನಾನು ಯಾವುದೋ ಒಂದು ಸಿಪಾಯಿ ಸಿನಿಮಾದ ಲೈಟಿಂಗ್ ನೋಡ್ತಾ ಇದ್ದೆ. ನಂಗೆ ಇವಾಗಲೂ ಗೊತ್ತಿಲ್ಲ ಅದು ಹೆಂಗೆ ಮಾಡಿದ್ದಾರೆ ಅಂತ. ಕೆಲವಾರು ಸೀನ್ಗಳನ್ನು ನೋಡ್ಬೇಕಾದ್ರೆ ನನಗೆ ಈಗಲೂ ಗೊತ್ತಿಲ್ಲ. ನಾನೊಬ್ಬ ಡೈರೆಕ್ಟರ್, ಅದು ನಾಚಿಕೆನೇ ಇಲ್ಲ. ಈಸ್ ಅ ಮ್ಯಾವರಿಕ್, ಈಸ್ ಬ್ರಿಲಿಯಂಟ್ ಟೆಕ್ನಿಷಿಯನ್. ಅವ್ರು ಮಾಡಿರೋ ಸಾಂಗ್ಸು, ಅವ್ರು ಮಾಡಿರೋ ಲೈಟಿಂಗ್ ಸ್ಕೀಮ್ಸ್ ಎಲ್ಲ
ಆ್ಯಂಡ್ ವಿತ್ ಲಿಮಿಟೆಡ್ ಟೆಕ್ನಾಲಜಿ ಆ್ಯಂಡ್ ನಮ್ಮ ಥರ ಡಿಜಿಟಲಲ್ಲಿ ಶೂಟ್ ಮಾಡೋ ಅಡ್ವಾಂಟೇಜ್ ಇಲ್ಲದೆ ಅವ್ರು ಆಗಿನ ಕಾಲದ ಸಿನಿಮಾಗಳಿಗೆ ಹೌದೌದು. ಹೇಗೆ ಮಾಡಿದ್ದಾರೆ ಅಂದರೆ ಅದೆಲ್ಲ ಈಗಲೂ ಸ್ಟಡಿ ಮಾಡ್ಬೇಕು, ಕೇಸ್ ಸ್ಟಡಿ ಮಾಡಬೇಕು. ಅಲ್ಲ, ನಾನು ಸ್ಟಡಿ ಮಾಡೋದು ಅರ್ಥ ಆಗಿಲ್ಲಲ್ಲ, ಅದಕ್ಕೆ ನಾನು ಅದು ಹೇಳಿದ್ದು ನಾನು. ಸಖತ್ತಾಗಿ ಬಟ್ ಇಟ್ ವಾಸ್ ಗ್ರೇಟ್ Yeah. ಬಿ ಪಾರ್ಟ್ ಆಫ್ ದಟ್ ಕಲ್ಚರ್. ಇಟ್ ವಾಸ್ ಗ್ರೇಟ್. ನೈಸ್. ಸೊ ಈ ಕೋವಿಡಲ್ಲಿ ನಾನು ಲಾಸ್ಟ್ ಟೈಮ್ ಈ ಟ್ರೈಲರ್ ನೋಡಿದಾಗ 2 years ಬ್ಯಾಕಲ್ಲಿ ನೋಡಿದ್ವಿ Teaser. ಟೀಸರ್. ಸೊ ನೀವು ಎಂಟರ್ ಶೂಟ್ ಇದು ಕೋವಿಡಲ್ಲೇ ಮಾಡಿದ್ದ ಅಥವಾ ರಿಸ್ಟ್ರಿಕ್ಷನ್ ಮಾಡಿದ್ದ, ಅದಕ್ಕಿಂತ ಮುಂಚೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲ, ನಾವು ನಮಗೆ ಕೋವಿಡ್ ಸ್ಟ್ರೈಕ್ ಆಗೋ ಟೈಮಲ್ಲಿ ನಾವು ರಿಲೀಸ್ಗೆ ಪ್ಲ್ಯಾನ್ ಮಾಡಿದ್ವಿ. ಕರೆಕ್ಟ್. ಸೊ ಕೋವಿಡ್ ಬರೋ ಟೈಮಲ್ಲಿ, ಲಾಕ್ಡೌನ್ ಅಂತ ಆಗೋ ಟೈಮಲ್ಲಿ ಸಿನಿಮಾ ಬಿಡುಗಡೆಗೆ ತಯಾರಾಗಿತ್ತು. ಸೊ ಅದಕ್ಕೆ ಮುಂಚೆ ಒಂದೂವರೆ ವರ್ಷದ ಮುಂಚೆನೇ ನಾವು ಶೂಟಿಂಗ್ ಎಲ್ಲ ಶುರು ಮಾಡಿದ್ದಿದ್ದು ಆ್ಯಂಡ್ ಎಲ್ಲ ಕೆಲಸ ಮುಗಿದಿತ್ತು ಆವಾಗಲೇ. ಬಟ್ ಏಪ್ರಿಲ್ನಲ್ಲಿ ನಾವು ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, 2020 ಏಪ್ರಿಲ್ನಲ್ಲಿ. ಮಾರ್ಚ್ನಲ್ಲಿ ಲಾಕ್ಡೌನ್ ಅಂತ ಅನೌನ್ಸ್ ಮಾಡಿದ್ರು. ಸೊ ಆಗಿನಿಂದ ಈಗಿನವರೆಗೆ ನಮ್ಮ ಆಗಮನಕ್ಕೆ ಸ್ವಲ್ಪ ತಡೆಯಾಗಿತ್ತು. ಹೆಸರು ತುರ್ತು ನಿರ್ಗಮನ. ಹೆಸರು ತುರ್ತು ನಿರ್ಗಮನ. ಅಷ್ಟು ತುರ್ತು Situation ಆಗೇ ಆಯ್ತು. ಹೌದು. ಇಡೀ ಪ್ರಪಂಚಕ್ಕೆ ಸಿಚುವೇಶನ್ ಅವಾಗಲೇ ಎಮರ್ಜೆನ್ಸಿ ಎಕ್ಸಿಟ್ ತರನೇ ಆಗ್ಬಿಟ್ಟಿತ್ತು. ಹೌದು, ಇಡೀ ಪ್ರಪಂಚಕ್ಕೆ ಎಮರ್ಜೆನ್ಸಿ ಆಗುತ್ತೆ. ಸೊ ಬಟ್ ಲೇಟಾಗಿ ಬಂದರು, ಅದೇ ರಜನಿ ಸರ್ ಡೈಲಾಗ್ ಥರ ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬರ್ತಾ ಇದ್ದೀವಿ. ವಿಚ್ ಇಸ್ ಅ ಗುಡ್ ಥಿಂಗ್. ನಾವು ಈ 2 ವರ್ಷದಲ್ಲಿ ಸ್ವಲ್ಪ ಇನ್ನೂ ಸಾಧ್ಯವಾದಷ್ಟು ಇನ್ನೂ ಬೆಟರ್ ಮಾಡಿದ್ದೀವಿ ಸಿನಿಮಾನ ಅಂತ ಹೇಳ್ಬೋದು. ಸೊ ಹೋಪ್ಫುಲಿ ಇಟ್ ವಿಲ್ ಡೂ ವೆಲ್ ಆಲ್ಸೋ. ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಅದ್ರಲ್ಲಿ VFX ಇರ್ಬೋದು, ಸೌಂಡ್ ಎಫೆಕ್ಟ್ಸ್ ಇರ್ಬೋದು, ಅದ್ರ ಮೇಲೆ ತುಂಬಾನೇ ವರ್ಕ್ ಮಾಡೋದಾಗಿದೆ. ಅಂದರೆ ಒಂದು ಒಳ್ಳೆ ರಿಚ್ ಆದಂಥ ಕಂಟೆಂಟ್ ಎಲ್ರಿಗೂ ಸಿಗುತ್ತೆ ಅಂತ ಅನ್ಕೊಂಡು. ಅದು ನೀವು ರಾಜಿ ಕೇಳಿ, ಆ್ಯಸ್ ಎ ಡೈರೆಕ್ಟರ್ ಅವ್ರು ಏನು ಸರ್ ಇದನ್ನು ಕ್ರ್ಯಾಕ್ ಮಾಡಿದ್ದೀರಾ ನೀವು? ಯಾವುದನ್ನ? ವರ್ಕೇ ಮಾಡಿದ್ದೀರಾ, ಬಟ್ VFX ಸೌಂಡ್ ಎಫೆಕ್ಟ್ಸ್ ಇದರಲ್ಲಿ ಅಂದರೆ VFX ನಾನು ಇಲ್ಲಿ ತನಕ ಮಾಡಿರೋ ಯಾವ ಸಿನಿಮಾಗಳಲ್ಲೂ VFX ಅಷ್ಟು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿಲ್ಲ ನಾನು. ಹಾಗಾಗಿ ನನಗೆ ಬಟ್ ನನ್ನ ಜೊತೆ ಕೆಲಸ ಮಾಡುವಂಥ ಪ್ರವೀಣ್ ಶ್ರೀಯಾನ್ ಅನ್ನುವಂಥ ಸಿನಿಮಾಟೋಗ್ರಫರ್ ಮತ್ತು ಎಡಿಟರ್, ಈಸ್ ವೆರಿ ಗುಡ್ ಇನ್ ದ ಹೋಲ್ ಥಿಂಗ್. ಬಟ್ ಈ ಸಿನಿಮಾದಲ್ಲಿ ಬರುವಂಥ VFX ಏನಿದೆ ಅದಕ್ಕೆ ಆ್ಯಕ್ಚುಲಿ ನಾರ್ಮಲಿ ಏನು ಮಾಡ್ತಾರೆ, ಶೂಟ್ ಮಾಡ್ತಾರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಯಾವ ಥರ ಇತ್ತು ಅಂದರೆ, ಶೂಟ್ ಮಾಡಬೇಕಾದ್ರೆ ಒಬ್ಬ VFX ಸೂಪರ್ವೈಸರ್ ಸೆಟ್ಟಲ್ಲಿತ್ತು. ಸೊ ಹೀಗೆ ಬರಬೇಕು, ಹೀಗೆ ಕಾಣಬೇಕು, ಹೀಗೆ ಕಾಣಿಸಿದ್ರೇ ಚಂದ ಅಂತ ಹೇಳಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಲೈಟ್ ಪ್ಲ್ಯಾನ್ ಮಾಡಿ ಸೊ ಶೂಟ್ ಮಾಡಬೇಕಾದ್ರೆ ಆ ಐಡಿಯಾ ಇತ್ತು. ಸೊ ಇನ್ ದ್ಯಾಟ್ ಸೆನ್ಸ್ ತುಂಬ ಅರ್ಲಿ ಪ್ರಿಪೇರ್ ಆಗಿದೆ. ಸ್ಟೋರಿ ಬೋರ್ಡಿಂದ ಹಿಡಿದು ಯಾವ ರೀತಿಯ ಲುಕ್ ಆ್ಯಂಡ್ ಫೀಲ್ ಈ ಸಿನಿಮಾ ಕಾಣಿಸ್ಬೇಕು ಅನ್ನೋದಿದೆಯಲ್ಲ, ಅದು ತುಂಬ ಅರ್ಲಿ ಪ್ರಿಪೇರ್ ಆಗಿದೆ. ಅಂದರೆ ವಿಷನ್ ಫಸ್ಟಿಗೆ ಇತ್ತು, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬಾನೇ ಈಸಿ ಆಗೋಯ್ತು. ಡೈರೆಕ್ಟರ್ ಹೇಮಂತ್ ಕುಮಾರ್ ಅವರಿಗೆ ಒಂದಿತ್ತು ಏನಂದರೆ, ಈ ಸಿನಿಮಾ ಬರೀ ಕತೆ ಮಾತ್ರ ಅಲ್ಲ, ಆ ಕತೆ ಯಾವ ರೀತಿ ಪ್ಲೇ ಆಗಬೇಕು ಅಂದರೆ, ಇಲ್ಲಿ ಒಂದು ಸರ್ರಿಯಲ್ ಅಟ್ಮಾಸ್ಫಿಯರ್ ಇದೆ ಇಡೀ ಸಿನಿಮಾದಲ್ಲಿ. ಸೊ ಅಲ್ಲಿಗೆ ಜನ ಆ ವಿಜುವಲ್ಸ್ಗೆ ಟ್ರಾವೆಲ್ ಆಗಿಲ್ಲ ಅಂದರೆ ಸಿನಿಮಾದ ಪೊಟೆನ್ಸಿ ಕಮ್ಮಿ ಆಗ್ಬೋದು. ಅದು ಎಷ್ಟು ಚೆನ್ನಾಗಿ ಆ ವರ್ಲ್ಡನ್ನು ಕಟ್ಕೊಳಕ್ಕಾಗುತ್ತೆ ಅಷ್ಟು ಕತೆ ಶಕ್ತವಾಗುತ್ತೆ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಆ ಗೊತ್ತಿದ್ದ ಕಾರಣದಿಂದಾಗಿ ಅವರು ಅಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ರು. ಆ್ಯಂಡ್ ಫಾರ್ಚುನೇಟ್ಲಿ ಲಾಕ್ಡೌನ್ ಕೂಡ ಅವ್ರಿಗೆ ಆ ಲೆಕ್ಕದಲ್ಲಿ ನೋಡಿದ್ರೆ ವರವೇ ಆಯಿತು. ಯಾಕಂದರೆ ಇನ್ನೂ ಬೆಟರ್ ಮಾಡ್ಬೋದು ವಿಜುವಲ್ಲು, ಇನ್ನೂ ಏನೋ ಮಾಡ್ಬೋದು, ಇನ್ನೂ ಏನೋ ಕಾಣಿಸ್ಬೋದು, ಇನ್ನೂ ಆ ವರ್ಲ್ಡನ್ನು ತುಂಬ ಚೆನ್ನಾಗಿ ಕಟ್ಸೋದು ಅನ್ನೋದೆಲ್ಲ ಬಿಕಾಸ್ ಆಫ್ ಲಾಕ್ಡೌನ್. ತುಂಬ ಜನ ಲಾಕ್ಡೌನ್ ತುಂಬ ಜನಕ್ಕೆ ಹ್ಯಾಂಪರ್ ಆಗಿದೆ. ನನ್ನ ಪರ್ಸ್ನಲ್ ಲೈಫ್ನ ನೋಡೋಕೆ ಹೋದರೆ ನನಗೆ ಬ್ರೇಕ್ ಸಿಕ್ಕಿದೆ ಲಾಕ್ಡೌನಲ್ಲಿ. ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿದೆ. ಸೊ ನೀವು ಹಾಗೆ ಅಲ್ವಾ, ಅಂದರೆ ಲೈಕ್ ಎಲ್ಲ ವಿಷಯಗಳು ನಿಮಗೆ ಬೇಕಾದಂಗೆ ಕಟ್ಕೋಬೋದು. ಅದರಿಂದ ಯಾವ ಥರ ಬಳಸ್ಕೊಂತೀವಿ ಎದ್ದು ಬೀಳ್ಬೋದು ಅಥವಾ ಅದರಿಂದ ಎದ್ದು ನಿಲ್ಬೋದು. ಸೊ ಹಾಗಾಗಿ ಐ ಥಿಂಕ್ ದಿಸ್ ಫಿಲ್ಮ್ ಗಾಟ್ ಹೆಲ್ಪ್ಡ್ ಆಲ್ಸೋ ಬಿಕಾಸ್ ಆಫ್ ದ ಲಾಕ್ಡೌನ್. ಸಿನಿಮಾದ ಕ್ವಾಲಿಟಿ ಬೆಟರ್ ಮಾಡಬೇಕು. ಎಸ್, ಕ್ವಾಲಿಟಿ ಡೆಫಿನೆಟ್ಲಿ. ನೀವು ಹೇಳಿದ್ರಿ ಸೌಂಡ್ಸ್ಕೇಪ್ ಅಂತ, ಸೌಂಡ್ ಡಿಸೈನ್ ಆಲ್ಸೋ, ಸೌಂಡ್ ಡಿಸೈನಿಂದ ಹಿಡಿದು ಫಾಲಿ ವರ್ಕಿಂದ ಹಿಡಿದು ಎವ್ರಿಥಿಂಗ್ ವಾಸ್ ಪ್ಲ್ಯಾಂಡ್. ಆ್ಯಂಡ್ ರಾಜ್ ಹೇಳಿದಾಗೆ ನಮ್ಮ ಹೇಮಂತ್, ನಮ್ಮ ನಿರ್ದೇಶಕರಿಗೆ ಎಲ್ಲ ನಿಖರವಾಗಿ ಮುಂಚಿತವಾಗಿ ಒಂದು ಐಡಿಯಾ ಇತ್ತು. ಏನು ಪೂರ್ವ ಸಿದ್ಧತೆ ಅಂತಾರಲ್ಲ, ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಹಿ ಹ್ಯಾಸ್ ಅ ವೆರಿ ಕ್ಲಿಯರ್ ವಿಷನ್ ಅಬೌಟ್ ವಾಟ್ ಹಿ ವಾಂಟ್ಸ್ ಅಂತ. ಕ್ಲಾರಿಟಿ ಇದೆ, ನನಗಿದು ಬೇಕು ಸರ್, ಇದು ಮಾಡಬೇಕು ಅಂತ ಹೊರಟಿದ್ದೀನಿ ಅಂತ ತುಂಬ ಕನ್ವಿನ್ಸಿಂಗಾಗಿ ವಿವರಿಸ್ತಾರಲ್ಲ, ಆ ವಿವರಣೆಗೆ ನೀವು ಸಿನಿಮಾ ನಿಮ್ಮ ತಲೆನಲ್ಲಿ ನೋಡಿಬಿಟ್ಟಿರ್ತೀರಿ. ಸೊ ಆ್ಯಂಡ್ ಫೈನಲಿ ಅದು ಪರದೆ ಮೇಲೆ ಕಂಡಾಗ ತುಂಬ ಖುಷಿ ಆಗುತ್ತೆ. ದಟ್ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ದಟ್ ದಿಸ್ ಫೆಲೋ ಹ್ಯಾಸ್ ಆ್ಯಕ್ಚುಲಿ ಗಾನ್ ಅಹೆಡ್ ಡನ್ ವಾಟ್ ಹಿ ಪ್ರಾಮಿಸ್ಡ್ ಟು ಡೂ ಅಂತ. ಸೊ ದಟ್ ವೇ ಹಿ ವಾಸ್ ವೆರಿ ಪ್ರಿಪೇರ್ಡ್. ವಿ ಎಫ್ ಎಕ್ಸ್ನಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದು ಆಲ್ಮೋಸ್ಟ್ ಥ್ಯಾಂಕ್ ಯು 30 ನಿಮಿಷಕ್ಕಿಂತ ಹೆಚ್ಚು VFX ಶಾರ್ಟ್ಸ್ ಇದೆ ನಮ್ಮಲ್ಲಿ. ಅಂದರೆ ಬರೀ ಸುಮ್ಮನೆ ಮಾಡಬೇಕು ಅಂತ ಎಲ್ಲೋ ತುರುಕಬೇಕು ಅಂತ VFX ತುರುಕ್ದಂಗೆ ಅಂತಿಲ್ಲ. ನಮ್ಮಲ್ಲಿ ಈ ಸಿನಿಮಾದ ಮ್ಯಾಜಿಕ್ ರಿಯಲಿಸಮ್ ಅಂತ ನಾವೇನು ತೋರ್ಸೋಕೆ ಹೊರಟಿದ್ದೀವಿ, ಥ್ಯಾಂಕ್ಸ್ ರಾಜ್. ಮ್ಯಾಜಿಕ್ ರಿಯಲಿಸಮ್ ಅನ್ನೋದು ನೈಜತೆಯಲ್ಲಿ ಒಂದು
ಒಂದು ಜಾದು ಅಂದರೆ effect ಅನ್ನ ಮ್ಯಾಜಿಕ್ ತೋರಿಸೋ ರಿಯಲಿಸಮ್ ವರ್ಡನ್ನು ನಾರ್ಮಲಿ ಕ್ಯೂಬಾದ ಕಥೆಗಳಿಂದ ಬಂದಿರುವಂಥ ಇದು. Okay. ಅಂದರೆ ಸ್ಪೆಷಲಿ ನೀವು ಅನಂತಮೂರ್ತಿಯವರ ಕಥೆಗಳನ್ನು ಓದ್ತಾ ಇರಬೇಕಾದ್ರೆ ಅಲ್ಲಿ ನೈಜತೆ ಇರುತ್ತೆ, ಬದುಕಿನ ಬಗ್ಗೆನೇ ಇರುತ್ತೆ, ಬಟ್ ಆದರೂ ಕೂಡ ಇಟ್ ಹ್ಯಾಸ್ ಅ ಕೈಂಡ್ ಆಫ್ ಮ್ಯಾಜಿಕ್ ಟು ಇಟ್. ಸೊ ಮ್ಯಾಜಿಕ್ ಇನ್ ದ ಸೆನ್ಸ್ ಇಟ್ ಈಸ್ ರಿಯಲ್, ಬಟ್ ಆ ರಿಯಲಿಸಮ್ ಅಲ್ಲೂ ಕೂಡ ಯಾವುದೋ ರೀತಿಯ ಒಂದು ಏನು ಕರೀತಾರೆ ಅದಕ್ಕೆ, ಒಂದು ಜಾದೂನು, ಒಂದು ನಂಬೋಕ್ಕಾಗದಿರುವಂಥ ವಿಚಾರನು. ಸೊ ಆ ಥರದ ಒಂದಿರುತ್ತೆ, ಬಟ್ ಆ ನಂಬೋಕ್ಕಾಗದಿರೋ ವಿಚಾರ ನಂಬುವಂಥ ಅಟ್ಮಾಸ್ಫಿಯರ್ ಒಳಗಿರುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಇಸ್ ಮೆಂಟ್ ಬೈ ಮ್ಯಾಜಿಕ್ ರಿಯಲಿಸಮ್. ಈ ರೀತಿಯ ಕಾನ್ಸೆಪ್ಟನ್ನೆಲ್ಲ ಮೊದಲನೇದಾಗಿ ಕಲ್ಪನೆ ಮಾಡೋದು ಕಷ್ಟ. ಅದನ್ನು ಕಾರ್ಯರೂಪಕ್ಕೆ ತರೋದು ಇನ್ನೂ ಸ್ವಲ್ಪ ಕಷ್ಟ. ಸಿನಿಮಾಗಳಲ್ಲಿ ಕಾರ್ಯರೂಪಕ್ಕೆ ತರೋದು ತುಂಬ ಕಷ್ಟದ ಕೆಲಸ. ಅದಕ್ಕೆ ನಿಮಗೆ ಒಂದು ನಿಖರತೆ ಇರಬೇಕು, ಒಂದು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಹೇಮಂತಲ್ಲಿ ಕಾಣಿಸ್ತು. ಆ್ಯಂಡ್ ಸಿನಿಮಾ ಪರದೆ ಮೇಲೆ ನೋಡಿದಾಗ, ದೊಡ್ಡ ಪರದೆ ಮೇಲೆ ನೋಡಿದಾಗ, ಆಹಾ, ದೊಡ್ಡ ಪರದೆಗೆ ಅಂತ ಈ ಸಿನಿಮಾ ಮಾಡಿರೋದು. ಆ್ಯಂಡ್ ಹಿ ಹ್ಯಾಸ್ ಡನ್ ಜಸ್ಟಿಸ್ ಟು ವಾಟ್ ಎವರ್ ಹಿ ಥಾಟ್ ಆಫ್ ಆ್ಯಂಡ್ ವಾಟ್ ಎವರ್ ಹಿ ಹ್ಯಾಡ್ ಕನ್ವೇಡ್ ಟು ಮೀ ಅಂತ ಅನ್ನಿಸ್ತು. ಈ ಸಿನಿಮಾ ಕತೆ ಕೇಳಿದ್ದು ಅರ್ಧ ಗಂಟೆ, ಮುಕ್ಕಾಲು ಗಂಟೆನಲ್ಲಿ ಈ ಸಿನಿಮಾ ಕತೆ ಕೇಳಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಅಷ್ಟು ಸುಲಭವಾಗಿ ಆಗೋಯ್ತು. ಆ್ಯಂಡ್ ಫೈನಲಿ ಸಿನಿಮಾ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಒಂದು ಸಿನಿಮಾ ಚೆನ್ನಾಗಿ ಬಂದಿದೆ, ಇದು ನನ್ನ ಸಿನಿಮಾ ಚೆನ್ನಾಗಿ ಬಂದಿದೆ ಅನ್ನೋದು ಖುಷಿ ಇದ್ದೇ ಇರುತ್ತೆ ಎಲ್ರಿಗೂ. ಬಟ್ ಇದೊಂದು ಕನ್ನಡ ಸಿನಿಮಾ ಚೆನ್ನಾಗಿರೋ ಸಿನಿಮಾ, ನಾವೊಂದು ಒಳ್ಳೆ ಕೊಡುಗೆ ಕೊಡ್ಬೋದು ನಮ್ಮ ಜನರಿಗೆ ಅನ್ನೋದ್ರ ಬಗ್ಗೆ ತುಂಬ ಖುಷಿಯಾಗಿದೆ. ಸೊ ಬಿಗ್ ಸ್ಕ್ರೀನ್ ಬಗ್ಗೆ ಹೇಳಿದಾಗ ಲೇಟ್ಲಿ ನಾವು ನೋಡಿದಂಗೆ ಬಿಗ್ ಬಜೆಟ್ ಮೂವೀಸು ಬಿಗ್ ಸ್ಕ್ರೀನಲ್ಲಿ ತುಂಬಾ ಹೆಸರು ಮಾಡ್ತಾ ಇದೆ. ಇವಾಗ ಪೋಸ್ಟ್ ಕೋವಿಡಲ್ಲಿ OTTಯಲ್ಲಿ ಎಲ್ಲ ಜನಗಳು ರೂಢಿ ಆದಮೇಲೆ ಸ್ಮಾಲ್ ಬಜೆಟ್ ಮೂವೀಸ್ನ ಯಾವ ಥರ ಇದು ಮಾಡ್ತಾರೆ, ಅವ್ರಿಗೇನು ಅವರು ಇನ್ನೂ ಅಂದರೆ ಆ ಬಿಯಾಂಡ್ ಲೈಫ್ ಥರನೇ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಥವಾ ಸ್ಮಾಲ್ ಬಜೆಟ್ ಅಪ್ರಿಷಿಯೇಟ್ ಮಾಡ್ತಾರೆ, ಹೇಗೆ ನೀವೇನು ಪ್ರಿಪೇರ್ ಆಗಿದ್ದೀರಿ? ನನ್ನ ಲೆಕ್ಕದಲ್ಲಿ ಜನಗಳಿಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದರೆ ನೀವು ಹೇಳಿದ ಒಂದು ರೀತಿ ಸಹಜ ಮತ್ತು ನಿಜ ಕೂಡ. ಈ ಸಿನಿಮಾನ ಮಿಸ್ ಮಾಡಿಕೊಂಡ್ರೆ ಏನೋ ಕಳ್ಕೊಂಡೆ ಅನ್ನೋವಂಥ ಭಾವನೆ ಬರದೆ ಅವ್ರು ಸಿನಿಮಾ ನೋಡೋಕ್ಕೆ ಬರಲ್ಲ ಅನ್ನೋದು ಸತ್ಯ ಕೂಡ. ಹಾಗಂತ ನಾವೇನು ಮಾಡ್ಬೋದು ಅಂದರೆ ಆ ಥರದ ಸಿನಿಮಾ ಮಾಡ್ಬೋದು ಅಷ್ಟೇ. ಅಂದರೆ ಅವ್ರು ಮಿಸ್ ಮಾಡಿಕೊಂಡ್ರೆ ಏನೋ ಆ್ಯಕ್ಚುಲಿ ಕಳ್ಕೊಳ್ಳೋ ಥರದ ಸಿನಿಮಾ ಮಾಡ್ಬೋದು. ಆ್ಯಂಡ್ ಅದನ್ನು ಮಿಸ್ ಮಾಡಿಕೊಂಡ್ರೆ ನೀವು ಕಳ್ಕೊತೀರಾ ಅನ್ನೋ ರೀತಿ ಅಡ್ವರ್ಟೈಸ್ ಮಾಡ್ಬೋದು. ಇದೆರಡು ನಮ್ಮಿಂದ ಸಾಧ್ಯ. ಹಾಗಾಗಿ ಅದನ್ನು ಮಾಡೋವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ಅಂದರೆ ಈಗ ಬಿಗ್ ಬಜೆಟ್ ಅನ್ನೋದಕ್ಕಿಂತ ವೈ ಬಿಗ್ ಬಜೆಟ್ ಇಸ್ ನೀಡೆಡ್ ಇಸ್ ಟು ಕ್ರಿಯೇಟ್ ಅನ್ ಎಕ್ಸ್ಪೀರಿಯನ್ಸ್. ಒಂದು ಎಕ್ಸ್ಪೀರಿಯನ್ಸ್ ಶ್ರೀಮಂತವಾಗಿರೋದಕ್ಕೆ ಬಿಗ್ ಬಜೆಟ್ ಸಿನಿಮಾಗಳು ತುಂಬ ಇಂಪಾರ್ಟೆಂಟ್. ಹಾಗಂತ ಎಕ್ಸ್ಪೀರಿಯನ್ಸ್ ಶ್ರೀಮಂತ ಮಾಡೋದಕ್ಕೆ ಬಜೆಟೇ ಒಂದು ಕಾರಣ ಅಲ್ಲ, ಕತೆ ಇನ್ನೊಂದು ಕಾರಣ. ಕರೆಕ್ಟ್ ನಿಜ. ಈಗ ಒಂದು ಬಿರಿಯಾನಿ ಒಂದು ರಿಚ್ ಫುಡ್, ಹಾಗಂತ ಚೆನ್ನಾಗಿರೋ ಅನ್ನ ಸಾರು ಕೂಡ ಒಳ್ಳೆ ಫುಡ್. ಸೊ ನೀವು ಅನ್ನ ಸಾರು ಕೂಡ ತಿಂತೀರಾ, ಬಿರಿಯಾನಿ ಅಷ್ಟೇ ಇಷ್ಟಪಟ್ಟು ತಿಂತೀರಾ, ಹಾಗಂತ ಅದ್ರ ಜೊತೆ ಕಂಪೇರ್ ಮಾಡ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಅಂದರೆ ಬಿರಿಯಾನಿ ಹೇಳಿದಾಗ ಬಿರಿಯಾನಿ ನಾವು ಹೋಟ್ಲಲ್ಲಿ ಹೋಗಿ ತಿನ್ನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೋಟ್ಲಲ್ಲಿ ಹೋಗಿ ತಿನ್ಬಾರ್ದು. ಬಟ್ ಆದರೆ ತುಂಬಾ ಚೆನ್ನಾಗಿರೋ ಅನ್ನ ಸಾರು ಅಂದರೆ ಸಿಂಪಲ್ ಅನ್ನ ಸಾರು ಪಲ್ಯ. ಬಟ್ ಆದರೆ ಅಲ್ಲಿನ ಆ ಹೋಟೆಲ್ ಥರದ ಅನ್ನ ಸಾರು ಪಲ್ಯ ಪ್ರಪಂಚದಲ್ಲೇ ಸಿಗಲ್ಲ ಅಂದ್ರೆ ಏನು ಮಾಡ್ತೀರಾ? ಟೇಸ್ಟ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ನಾವೀಗ ಏನು ಹೇಳ್ತಿರೋ ಅಂದರೆ 5 ಸ್ಟಾರ್ ಹೋಟ್ಲಲ್ಲಿ ಮಾತ್ರ ಜನ ಊಟ ಮಾಡ್ತಾರೆ ಅಂತ ಹೇಳ್ತಿರೋದು. ನಾನು ಹೇಳ್ತಿರೋದು ಇಲ್ಲ, ರೋಡ್ ಸೈಡ್ ಕ್ಯಾಂಟೀನಲ್ಲೂ ಚೆನ್ನಾಗಿರೋ ಚಿತ್ರಾನ್ನ ಜನ ತಿಂತಾರೆ ಅಂತ ಹೇಳ್ತಿರೋದು ಅಷ್ಟೇ. ಹಾಗಾಗಿ ನಮ್ಮದು ಚಿತ್ರಾನ್ನನೋ ಬಿರಿಯಾನಿನೋ ಅದು ಜನಕ್ಕೆ ಬಿಟ್ಟಿರೋದು. ಅದನ್ನು ಯಾವ ರೀತಿ ಗ್ರಾಸ್ ಮಾಡ್ತಾರೆ, ಯಾವ ರೀತಿ ಅದನ್ನು ಪರ್ಸೀವ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಬಟ್ ಆದರೆ ಒಂದಲ್ಲ ಒಂದು ದಿವಸ ಹಿಂದೆ ಕೂಡ ಸಿನಿಮಾ ಥಿಯೇಟ್ರಲ್ಲಿ ಮ್ಯಾಜಿಕ್ ಆಗಿತ್ತು, ಮುಂದೆ ಕೂಡ ಮ್ಯಾಜಿಕ್ ಆಗಿರುತ್ತೆ. ಯಾಕೆ ಅಂದರೆ ಸಿನಿಮಾ ಮ್ಯಾಜಿಕ್, ಅದಕ್ಕೋಸ್ಕರ. ಸೊ ಹಾಗಾಗಿ ಐ ಥಿಂಕ್ ಇಟ್ ವಿಲ್ ಬಿ ಮ್ಯಾಜಿಕ್ ಆಲ್ವೇಸ್. ನಾವು ಆಸ್ ಎ ಫುಡ್ ಬ್ಲಾಗರ್ ನಾವೇನಂತೀವಿ ಅಂದರೆ ಬೆಂಗಳೂರಲ್ಲಿ ಎಲ್ಲೇ ಊಟ ಚೆನ್ನಾಗಿದ್ರು ಜನ ಹುಡ್ಕೊಂಡು ಹೋಗ್ತಾರೆ. ಜಾಗ ಎಷ್ಟೇ ದೂರ ಆದ್ರೂ ಲೆಕ್ಕ ಬರೋದಿಲ್ಲ, ಊಟ ಚೆನ್ನಾಗಿರ್ಬೇಕು ಅಷ್ಟೇ. ಕರೆಕ್ಟ್. ಅದೇ ಮಾನದಂಡ ನಮ್ಮ ಸಿನಿಮಾಗಳಿಗೂ ಅಪ್ಲೈ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸಾರಿ, ಎಲ್ಲವೂ ನೀವು ಹೇಳಿದಾಗ ಬಿಗ್ ಬಜೆಟ್ ಸಿನಿಮಾಗಳೇ ಆಗಬೇಕು ಅಂತ ಇಲ್ಲ. ಅಂದರೆ ನನ್ನ ಲೆಕ್ಕದಲ್ಲಿ ಬಿಗ್ ಬಜೆಟ್ ಸಿನಿಮಾಗಳು ಇಂಡಸ್ಟ್ರಿ ತುಂಬ ಅಗತ್ಯ ಇದೆ. ಖಂಡಿತ. ಯಾಕಂದರೆ ಅದರಿಂದ ಸಾವಿರಾರು ಕುಟುಂಬಗಳು ಬರ್ತದೆ. ಓಕೆ, ಸಾವಿರಾರು. ಈಗ ನಾನು ಎಷ್ಟೇ ಹೇಳಿದ್ರು ಕೂಡ ನಾನು ಮಾಡೋ ಗರುಡ ಗಮನದಲ್ಲಿ 32 ದಿವಸ ಶೂಟಿಂಗಲ್ಲಿ ಎಷ್ಟು ಲೈಟ್ ಬಾಯ್ಗಳು ಸರ್ವೈವ್ ಆಗ್ತಾರೆ ಹೇಳಿ? ಚಾನ್ಸೇ ಇಲ್ಲ. ಅಂಥ ಸಿನಿಮಾಗಳ ಇಂಡಸ್ಟ್ರಿ ತುಂಬ ಅಗತ್ಯ ಇದೆ, ಅಂಥ ಸಿನಿಮಾಗಳು ಗೆಲ್ಲೋದು ತುಂಬ ಅಗತ್ಯ ಇದೆ. ಆದರೆ ಅದರ ಜೊತೆಗೆ ಇಂಡಸ್ಟ್ರಿಗೆ ಏಕತಾನತೆ, ಯಾವ ಇಂಡಸ್ಟ್ರಿ ಇರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಯಾವುದೇ ಇರ್ಬೋದು, ಒಂದೇ ಫಿಲಾಸಫಿ, ಒಂದೇ ಇದು ಯಾವತ್ತೂ ವರ್ಕ್ ಆಗಲ್ಲ. ಏಕತಾನತೆ ವರ್ಕ್ ಆಗಲ್ಲ. ಆ ದೊಡ್ಡ ಸಿನಿಮಾಗಳಿಂದ ಬರೋ ದುಡ್ಡಲ್ಲಿ ಸಣ್ಣ ಸಿನಿಮಾಗಳು ಆಗುತ್ತೆ. ಸೊ ಅದು ಬೇಕು, ಇದು ಬೇಕು, ಎಲ್ಲದೂ ಆಗುತ್ತೆ. ಒಂದು ಚಿತ್ರರಂಗವನ್ನು ಕ್ವಾಲಿಟೇಟಿವ್ ಆಗಿ ಸಸ್ಟೈನ್ ಮಾಡೋದಕ್ಕೆ ಇಂಡಿಪೆಂಡೆಂಟ್ ಸಿನಿಮಾಗಳು ತುಂಬ ಮುಖ್ಯ ಅಂತ ಅನ್ಸುತ್ತೆ.
ಕ್ವಾಲಿಟೇಟಿವ್ ಆಗಿ. ನಾವು ಎವ್ರಿ ನೌ ಆ್ಯಂಡ್ ದೆನ್ ಒಂದು ಮೃಷ್ಟಾನ್ನ ಭೋಜನ ಒಂದು ದೊಡ್ಡ ಬಜೆಟ್ ಸಿನಿಮಾ ರೂಪದಲ್ಲಿ ಬರುತ್ತೆ. ಬಟ್ ಎವ್ರಿ ಡೇ ಮೀಲ್ ಅಂತ ಹೇಳ್ತೀವಲ್ಲ, ಐ ಥಿಂಕ್ ಅದೆಲ್ಲ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಇಂಡಿಪೆಂಡೆಂಟ್ ಸಿನಿಮಾಗಳು ಸತತವಾಗಿ ಕಾನ್ಸ್ಟೆಂಟಾಗಿ ಚೆನ್ನಾಗಿ ಆಗಬೇಕಾಗಿರೋದು ಮುಖ್ಯ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗಲೂ ಒಂದು ಒಳ್ಳೆ ಸಿನಿಮಾ ಬಂದು ಆಮೇಲೆ ನಾವು ನಮ್ಮ ಕನ್ನಡದ ಬಗ್ಗೆ ಮಾತಾಡೋದು. ನಾನು ಫಿಲ್ಮ್ ಮೇಕರ್ ಆಗಿ ನಾನು ನನ್ನ ಜವಾಬ್ದಾರಿ ಹೇಳ್ತೀನಿ. ಒಂದು ಮೊಟ್ಟೆ ಕತೆ ಮಾಡಿ 3 ವರ್ಷ ನಾನು ಸಿನಿಮಾ ಮಾಡಿಲ್ಲ, ಆಮೇಲೆ ಗರುಡದ ಮನೆ ಮಾಡಿ ಇನ್ನೆಷ್ಟು ವರ್ಷ ಸಿನಿಮಾ ಮಾಡಲ್ಲ ನನಗೆ ಗೊತ್ತಿಲ್ಲ. ಸೊ ನಮಗೆ ಸ್ವಲ್ಪ ದುಡ್ಡು ಏನಾದ್ರು ಜೇಬಿ ಬಂದರೆ ನಾವು ಓಡಾಡ್ಕೊಂಡು ಲೇಸಿ ಆಗಿ ತಿರುಗಾಡ್ತಾ ಇರ್ತೀವಿ. ತುಂಬ ಹಸಿರುವಂಥ ಫಿಲ್ಮ್ ಡೈರೆಕ್ಟರ್ಸ್ಗಳು ತುಂಬ ಕಷ್ಟಪಡ್ತಾ ಇರ್ತಾರೆ, ಸಿನಿಮಾ ಮಾಡಬೇಕಂತ ಒದ್ದಾಡ್ತಾ ಇರ್ತಾರೆ. ಬಟ್ ನಾನು ಹೇಳೋದು ಕಾನ್ಸ್ಟೆಂಟ್ ಆಗಿ ಒಂದು ವರ್ಷಕ್ಕೆ 6 ರಿಂದ 7 ಒಳ್ಳೆಯ ಕನ್ನಡ ಸಿನಿಮಾಗಳು ಬಂದರೆ ಜನಗಳು ಸಿನಿಮಾ ಥಿಯೇಟರ್ ಎಂಜಾಯ್ ಮಾಡೋಲ್ಲ, ಖಂಡಿತ ಮಾಡ್ತಾರೆ. ಬಟ್ ನಾವು ಕೊಡ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ. ಕೊಟ್ಟಾಗ ಚೇಂಜ್ ಆಗುತ್ತೆ ಅನ್ನೋದು ನನಗಿರುವಂಥ ನಮ್ಮ. ಸೊ ಊಟ ಮಾಡ್ತಿರೋದ್ರಿಂದ ನಿಮ್ಮ ತುರ್ತು ನಿಮ್ಮ ಸೆಟ್ಟಲ್ಲಿ ಊಟ ಯಾವ ಥರ ಇರುತ್ತೆ? ಲೈಕ್ ನೀವು ಮಾಡ್ತಾರಾ ಅಥವಾ ಕ್ಯಾಟ್ರಿಂಗ್ ಬರುತ್ತೋ ಅಥವಾ ನೀವೇನಾದ್ರು ಇನ್ವಾಲ್ವ್ ಆಗ್ತೀರಾ? ಇಲ್ಲ, ಕ್ಯಾಟ್ರಿಂಗ್ ಬರುತ್ತೆ. ಅದು ನಾನಿದ್ದಾಗ ಕ್ಯಾಟ್ರಿಂಗ್ ಮಾಡ್ತಾ ಇತ್ತು. ಇನ್ವಾಲ್ವ್ ಆಗೋಕ್ಕಾಗಲ್ಲ, ಯಾಕಂದರೆ ನಮಗೆ ಅಡುಗೆ ಜಾಸ್ತಿ ಚಾರ್ಜ್ ಕೊಡಲ್ಲ. ಕ್ಯಾಟ್ರಿಂಗ್ ಮಾತ್ರ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಅದನ್ನ ಬಿಟ್ಟು ಜಾಸ್ತಿ ಕೇಳೋಂಗೂ ಇಲ್ಲ, ಜಾಸ್ತಿ ಕೇಳೋಂಗೂ ಇಲ್ಲ. ಅಲ್ಲ, ಕೇಳಿದ್ರು ಮಾಡಂಗಿಲ್ಲ. ಹಾಗಾಗಿ ಬೆಳಿಗ್ಗೆ ಆ್ಯಕ್ಚುಲಿ ಕೇಟ್ರಿಂಗಿಂದ ಬಂದಾಗ ರೆಗ್ಯುಲರ್ ಫೇರ್ ಬರುತ್ತೆ. ಇವಾಗ ಕ್ರೂ ಸ್ವಲ್ಪ ಸಣ್ಣದಿರುತ್ತೆ, ಎಲ್ಲೋ ಸ್ವಲ್ಪ ಮೂವಿಂಗಲ್ಲಿ ಶೂಟ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ರೋಡ್ ಟು ರೋಡ್ ಅದು ಇದು ಅಲಿತಾ ಇರ್ತೀವಿ ಅಂದರೆ ಕೇಟ್ರಿಂಗ್ ಹೇಳೋದು ಕಷ್ಟ ಆಗುತ್ತೆ. ಬಿಕಾಸ್ ಅವರು ಅಂತಂದರೆ ನಾವು ಬಡಿಸ್ಕೊಂಡು ಅದು ಇದು ತಿನ್ಕೋಬೇಕು. ಆವತ್ತಿನ ದಿವಸ ಒಂದು ಒಳ್ಳೆ ಚಾನ್ಸ್ ಇರುತ್ತೆ. ಹೇಮಂತ್ ಏನು ಡಿಸೈಡ್ ಮಾಡ್ತಾರೋ ಅವ್ರ ಟೇಸ್ಟ್ ಪ್ರಕಾರ ಹಾಳು ಮೂಳುವಿಂದ ಹಿಡಿದು ಎಲ್ಲವೂ ಸಿಗುತ್ತೆ ನಮಗೆ. ಸೊ ಅದೊಂದು ಚೆನ್ನಾಗಿರುತ್ತೆ. ಸೊ ಇನ್ನೊಂದು ನಿಮಗೆ ಮೂವಿ ಎಲ್ಲ ಮಾಡಿ ಅಥವಾ ಬ್ರೇಕ್ ತೀರ ನಾರ್ಮಲ್ ಕಾಮನ್ ಮ್ಯಾನ್ ಥರ ರೆಸ್ಟೋರೆಂಟಿಗೆ ಹೋಗಿ ನೀವು ರೆಗ್ಯುಲರ್ ಊಟ ಮಾಡ್ತೀರಾ ಅಥವಾ ಲೈಕ್ ಪಾರ್ಸಲ್ ತಗೊಂಡೆ ನಾವು ಕಾಮನ್ ಮ್ಯಾನ್ ಸದ್ಯ ನಾ ಅದೇ ಹೇಳಕ್ಕೆ ಕೊಟ್ಟಿದ್ದೆ ಈಗ. ಹಾಗಾಗಿ ನಾವು ಎಲ್ಲಾದರೂ ತಿಂತೀವಿ. ಜನ ಏನಾದರೂ ದೊಡ್ಡವರು ಅಂತ ಅನ್ಕೊಂಡ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅನ್ಕೋತಾರೆ. ಹಾಗಾಗಿ ಏನಾದ್ರು ಫನ್ ಇನ್ಸಿಡೆಂಟ್ ಆಗಿದೆಯೋ ಹೋದಾಗ? ಊಟಕ್ಕಿಂತ ಜಾಸ್ತಿ ಜನಗಳ ತುಂಬ ಕ್ರೌಡ್ ಸೇರ್ಕೊಂಡು ನಿಮಗೆ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ಲಿರೋಂಥದ್ದು ಆ ಥರ ಏನಾದ್ರು? ಆ ಥರ ಏನಾಗಲ್ಲ. ದೇವ್ರದವ್ರು ಅಷ್ಟೊಂದು ಅಲ್ಲ, ನಾವು ಆಗೋದು ಬೇಡ ಅನ್ಕೊಂತ ಈಗ ನೋಡಿ, ಕೆಲವೊಂದು ಸರ್ತಿ ಆಗಿರೋದುಂಟು. ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್ಗಳು ಅಂತ ಒಂದಷ್ಟು ಇರುತ್ತೆ. ನಮ್ಮ ಫ್ರೆಂಡ್ಸೋ ನಮ್ಮ ಮನೆಯವರಲ್ಲೋ ಯಾರಿಗೋ ಒಂದು ಫೇವ್ರೆಟ್ ರೆಸ್ಟೋರೆಂಟ್ ಅಂತ ಇರುತ್ತೆ. ಯಾವುದೋ ಒಂದು ಜಾಗಕ್ಕೆ ಹೋಗಿ ಅಭ್ಯಾಸ ಇರುತ್ತೆ, ಇಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಹಂಗೆ ಹೋದಾಗ ನಾನು ಹೋಗ್ತೀನಿ. ನಾನು ಹೆಚ್ಚು ರೆಸ್ಟೋರೆಂಟ್ಗಳಿಗೆ ಹೋಗಲ್ಲ, ನಂಗೆ ಮನೆ ಊಟ ಭಾಳ ಇಷ್ಟ. ಹೊರಗಡೆ ಹೋದಾಗ ಹೀಗೆ ಬಂದು ಹೇಳಿದ್ದು ಉಂಟು ಕೆಲವರು. ಒಂದು ಸರ್ತಿ ಆಗಿದೆ ನನಗೆ, ನಿಮ್ಮ ನೋಡಿದ್ರೆ ಇಷ್ಟೊಂದು ತಿಂತೀರಾ ಅಂತ ಅನ್ಸಲ್ಲ ಅಂತ ಹೇಳಿದ್ದಾರೆ. ನಾವು ಊಟ ಮಾಡಿ ಮುಗಿಸೋವರೆಗೂ ಅಲ್ಲಿಂದ ನೋಡಿ, ನೀವು ಇವರಲ್ವಾ ನೀವು ಅವರಲ್ವಾ ಅಂತೆಲ್ಲ ಹೇಳಿ, ನಿಮಗೆ ನಿಮ್ಮ ಸಿನಿಮಾ ಅಂದರೆ ತುಂಬ ಇಷ್ಟ ಎಲ್ಲ ಹೇಳಿ, ನಿಮ್ಗೆ ನೋಡಿದ್ರೆ ಇಷ್ಟೊಂದು ತಿಂತೀರಾ ಅಂತ ಅನ್ಸಲ್ಲ ಅಂದರು. ತುಂಬ ಖುಷಿ ಆಯಿತು. ತುಂಬ ಪ್ರತಿಭೆ ಇದೆ, ನಾವು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀವಿ. ತುಂಬ ಹಸಿವಿದೆ ನಮಗೆ. ಸೊ ನೀವು ಊಟದ ಬಗ್ಗೆ ಒಂದು 5 ಕ್ವೆಶನ್ಸ್ ಇಬ್ಬರಿಗೂ ಕೇಳ್ತಾ ಎಸ್ ಪ್ಲೀಸ್. ನೀವು ಶುರು ಮಾಡಿ. ಲೈಕ್ ನೀವು ಮಂಗಳೂರು ಇರೋದ್ರಿಂದ ನಾನು ಇದನ್ನು ಕೇಳ್ತೀನಿ. ಲೈಕ್ ಹಲಸಿನ ಗಟ್ಟಿ ಚಿಕನ್ ಸುಕ್ಕ ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ನೀರು ಹಸಿ ಅಥವಾ ಫಿಶ್ ಕರಿ, ಯಾವುದು ನಿಮಗೆ? ಈ ಥರದ್ದೆಲ್ಲ ಪ್ರಶ್ನೆ ಕೇಳಿದ್ರೆ ನೀವು ಯಾವುದಕ್ಕೆ ದ್ರೋಹ ಮಾಡೋಣ? ಆ್ಯಕ್ಚುಲಿ ರೇರ್ ಆಗಿರೋ ಕಾರಣದಿಂದ ಹಲಸಿನ ಗಟ್ಟಿ ಮತ್ತು ಚಿಕನ್ ಸುಕ್ಕ ಫ್ಯಾಂಟಾಸ್ಟಿಕ್. ಒಂದು ಸ್ವೀಟು, ಒಂದು ಖಾರ, ಅದ್ರ ಕಿಕ್ ಸರ್. ಸಾರಿ ನಿಮ್ಗೆ ಹೇಳೋದು ಅಲ್ಲ, ನಂಗೆ ಅದ್ರ ಕಿಕ್ ಸರ್. ಸೊ ಹಲಸಿನ ಗಟ್ಟಿ ಅಂದರೆ ಹಲಸಿನ ಗಟ್ಟಿ ಇದೆ ಸರ್, ಹಲಸಿನ ಕಡುಬು ಕಡುಬು. ಹಾಂ, ಆದ್ರೆ ತುಂಬಾ ಸಿಹಿ ಇರುವಂತ ಕಡುಬು ಇದು ಹಲಸಿನ ಸೆಲೆಕ್ಟ್ ಮಾಡ್ತಾರೆ. ತುಳುವೆ ಅಂತ ಒಂದು ಬರುತ್ತೆ, ಅಂದ್ರೆ ಸಾಫ್ಟ್ ಆಗಿರೋ. ಅದನ್ನ ಅಕ್ಕಿ ಜೊತೆ ಕಡೆದು ಅದನ್ನ ಇಡ್ಲಿ ತರ ಮಾಡ್ತಾರೆ. ಸ್ವಲ್ಪ ಬೆಲ್ಲ, ಸ್ವಲ್ಪ ತೆಂಗಿನಕಾಯಿ, ಕೊಟ್ಟೆ ಕಡುಬು. ಅಂದ್ರೆ ಕೊಟ್ಟೆ ಕಡುಬು ಅದು ಎಲೆಯಲ್ಲಿ ಮಾಡೋದು. ಇದು ಹಲಸಿನ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಸಣ್ಣ ಅದ್ರ ಜೊತೆ ಕೆಲವರು ಪೆಪ್ಪರ್ ಹಾಕಿರ್ತಾರೆ. ಒಂದು ಸಣ್ಣ ಖಾರ ಇರುತ್ತೆ, ಒಂದು ಸಣ್ಣ ಸ್ವೀಟ್ ಇರುತ್ತೆ. ಅದು ಫ್ಲೇವರ್ ಇಸ್ ಸೋ ಗುಡ್. ನೀವು ಮಾಡ್ತಾರೆ. ಹೌದು, ಅಲ್ಲೇ ಮಲ್ನಾಡು ನಾವು ಒಮ್ಮೊಮ್ಮೆ ಅದ್ರ ಜೊತೆಗೆ ಚಟ್ನಿ ಮಾಡಿ ತಿಂತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂತೀವಿ. ಸೊ ಈ ಕಡೆಯಿಂದ ಒಂದು ಹಲಸಿನ ಹಣ್ಣಿನ ಸಿಹಿ ಇರುತ್ತೆ, ಈ ಕಡೆಯಿಂದ ಮೆಣಸಿನ. ಏನ್ ಚೆನ್ನಾಗಿರುತ್ತೆ. ಐ ಥಿಂಕ್ ಬಿಕಾಸ್ ವಿ ಗೆಟ್ ಇಟ್ ಅ ಲಿಟಲ್ ರೇರ್ಲಿ, ಐ ವಿಲ್ ಗೋ ವಿತ್ ಹಲಸಿನ ಕಡುಬು ಮತ್ತೆ ಚಿಕನ್ ಸುಕ್ಕ. ಕಾಫಿನ ಟೀನ? ಟೀ. ವೆದರ್ ಇಂದಾಗಿ ಮಂಗಳೂರಿನಾದ ಕಾರಣದ ಟೀ.
ಇದು ಗೊತ್ತಿಲ್ಲ ಬಟ್ ಬಿಯರ್ ಬಿರಿಯಾನಿನ ಬಿಯರ್ ಅಂತ ನಾವು ಬಿರಿಯಾನಿ ಕುಡಿಯಲ್ಲ. ಓಕೆ ಬಿರಿಯಾನಿ ಅಂಜಲ್ ಫ್ರೈ ಮಟನ್ ಚಾಪ್ಸ್ ಅಂಜಲ್ ಫ್ರೈ. ಎಲ್ಲಿದ್ದೀನಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್. ಬೆಂಗಳೂರಲ್ಲಿದ್ರೆ ಮಟನ್ ಚಾಪ್ಸ್, ಮಂಗಳೂರಲ್ಲಿದ್ರೆ ಅಂಜಲ್ ಫ್ರೈ. ಉಲ್ಟಾ ಮಾಡಿದ್ರೆ ಅಂಜಲ್ ಅಂದರೆ ಅಂಜಲ್ ಅಂದ್ರೆ ಒಂದು ದೊಡ್ಡ ಮೀನ್ಸ್ ಸಿಯರ್ ಫಿಶ್ ಅಂತ. ಹಾಂ ಸಿಯರ್ ಫಿಶ್. ಹಾಂ ಅದ್ರ ಒಂದೇ ಮಧ್ಯದಲ್ಲಿ ಒಂದು ಸಣ್ಣ ಬೋನ್ ಇರುತ್ತೆ. ಸೊ ನೀವು ಎಲ್ಲಿದ್ದೀರಾ ಅನ್ನೋದ್ರ ಮೇಲೆ ನನ್ನ ಆಕ್ಚುಲಿ ನಂಗೆ ಏನು ಇಷ್ಟ ಅನ್ನೋ ಡಿಪೆಂಡ್ ಆಗುತ್ತೆ. ಸೊ ಯೂನಿವರ್ಸಲ್ಲಿ ಎಲ್ಲದೂ ತಿಂತೀರಾ ಅಂತ ಬೇಸಿಕಲಿ. ಹೌದು. ಸಿಮಿಲರ್ ಸರ್ ನಿಮಗೆ ಹಾ. ಬೆಂಗಳೂರಲ್ಲಿ ನಿಮಗೆ ಟಾಪ್ 5 ಬ್ರೇಕ್ಫಾಸ್ಟ್ ಸ್ಪಾಟ್ಸ್ ಅಂದರೆ SLV, ವಿದ್ಯಾರ್ಥಿ ಭವನ, MTR, ಓಕೆ ಬ್ರಾಹ್ಮಣರ ಕೆಫೆ ಚಾಮರಾಜಪೇಟೆ, ಮತ್ತು ವೀಣಾ ಸ್ಟೋರ್ಸ್. ವಿಲಾಸ್ನವರಲ್ಲಿ ಒಂದು ಸಣ್ಣ ಅಲ್ಲಿ ಇಡ್ಲಿ ಮತ್ತೆ ಕೊಡ್ತಾರಲ್ಲ ಅದಾ? ತುಂಬ ಚೆನ್ನಾಗಿರುತ್ತೆ ಸರ್. ಅಲ್ಲಿ ನಾವು ಡಬ್ಬಿಂಗ್ ಮಾಡೋದಲ್ಲ ನಮ್ಮ ಸಿನಿಮಾಕ್ಕೆ, ಅಲ್ಲೇ ಹತ್ತಿರದಲ್ಲೇ ಇರೋದು ವೀಣಾ ಇಡ್ಲಿ ಸ್ಟೋರ್. ಮತ್ತೆ ಸಾಂಬಾರು ಕೊಡ್ತಾರೆ ಬೆಳಿಗ್ಗೆ. ಅದನ್ನ ಹೈ ಕ್ಲಾಸ್ ಆಗಿರುತ್ತೆ. ಹೈ ಕ್ಲಾಸ್ ಅಂದರೆ ಹೈ ಕ್ಲಾಸ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲಿ ಲೊಕೇಶನ್? ಮಲ್ಲೇಶ್ವರಂ. ಏನದು? ಮಲ್ಲೇಶ್ವರ. ಆ ದೊಡ್ಡ ಮೈದಾನ ಇದೆಯಲ್ಲ, ಅದಕ್ಕಿಂತ ಚೂರು ಈ ಕಡೆ. ಮತ್ತೆ ಕಾಫಿನ ಟೀನ ಕಾಫಿ. ಒಬ್ವಿಯಸ್ಲಿ ಬ್ಯಾಂಗ್ಳೂರು. ಬೆಂಗಳೂರು, ಮಲೆನಾಡು. ಹಾಂ ನಾವು ಸೆಕೆಯಿಂದ ಬಂದವರು. ನಿಮಗೆ ನಾರ್ಮಲಿ ಊಟದ ಲೆಕ್ಕಕ್ಕೆ ಬಂದರೆ ಮೀಲ್ಸ್ ಪ್ರಕಾರ ಹೋದರೆ ಆಂಧ್ರ ಮೀಲ್ಸ್ ತುಂಬ ಇಷ್ಟ ಆಗುತ್ತಾ ಅಥವಾ ಮುದ್ದೆ ಬಸ್ಸಾರು ಆ ಥರ ಇದು ಕಂಪೇರ್ ಮಾಡ್ದಂಗೆ ಆಗುತ್ತೆ. ಹೌದು. ನಾನು ಅವ್ರಿಗೂ ಅದೇ ಕ್ವಶನ್ ಕೇಳಿದ್ದೆ. ಕಾಂಪ್ಲೇನ್ ಅಂದರೆ ಡಿಸೈಡ್ ನೀವು ಹೇಳ್ಬೇಕು. ಹೌದು. ಬೆಂಗಳೂರಿನ 10 ಹೋಟೆಲ್ನಲ್ಲಿ ಅಂತಂದರೆ ಮುದ್ದೆ ಬಸ್ಸಾರೇ ಬೇಕು. ಒಂದು 2-3 ಆಪ್ಟ್ ಮಾಡಿ ಪಿಕ್ ಮಾಡಿ ಮಾಡಬೇಕು ಆಂಧ್ರ ರೆಸ್ಟೋರೆಂಟ್ ಅಂದರೆ ಆಂಧ್ರ ಫುಡೇ ಇಷ್ಟ ಆಗುತ್ತೆ. ಭಾರಿ ಚೆನ್ನಾಗಿದೆ. ಇಲ್ಲಿ ಊಟ ಮಾಡಿದ್ರೆ ಮತ್ತೆ ಮತ್ತೆ ಬರ್ತಾ ಇರಬೇಕು ಆ ಥರ ಒಂದು ಇಲ್ಲಿ ಊಟದ ಈ ರೊಟ್ಟಿ ಸಕ್ಕತ್ತಾಗಿದೆ. ವಾರಕ್ಕೊಂದಿನ ಆರ್ಡರ್ ಮಾಡಬೇಕು, ಇಲ್ಲಾಂದ್ರೆ ಇಲ್ಲಿಗೆ ಬರಬೇಕು. ನಮ್ಗೆ ಆ ಥರ ಫೀಲಿಂಗು. ನೀವು ಇವತ್ತು ತಿಂದಿದ್ದೀರಾ, ಬಹುಶಃ ನಿಮ್ಮ ಮುಂದೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದರೆ ನಾಟಿ ಕೆಫೆಗೆ ಚೆನ್ನಾಗಿದೆ. ನಾನು ಮುಂಚೆ ಕೆಲಸ ಮಾಡಿದ್ದೇನೆ. ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಸಿನಿಮಾನ ಎಕ್ಸ್ಕ್ಯೂಸ್ ಮೀಗಿಂತ ಮುಂಚೆ ಮಾಡಿದ ಸಿನಿಮಾ. ಅದರಲ್ಲಿ ಸುಧಾ ಅವರು ನನ್ನ ಅಮ್ಮನ ಪಾತ್ರ ಮಾಡಿದ್ದಾರೆ. ಅದು ಹೇಗೆ ಕ್ಲಿಕ್ ಆಯಿತು ಅಂತೆಲ್ಲ ಕೇಳಬೇಡಿ, ಯಾಕಂದರೆ ನಾನು ತುಂಬ ಸಣ್ಣವನಿದ್ದೆ, ಅವ್ರು ನನಗಿಂತ ಸ್ವಲ್ಪ ದೊಡ್ಡವರಿದ್ದರು ಅಷ್ಟೇ. ಬಟ್ ಅಮ್ಮನ ಪಾತ್ರ ಮಾಡಿದರು ಅವರು. ಜೋಕ್ ಸಪಾಟ್. ಈ ಸಿನಿಮಾದಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಕೆಲಸ ಮಾಡೋದು ಸಿಕ್ತು ಸುಧಾ ಅವ್ರ ಜೊತೆ. ಈಸ್ ಅಮೇಝಿಂಗ್. ಅವರು ಅಗೇನ್ ಟಾಪ್ ರೇನಿಂಗ್ ಹೀರೋಯಿನ್ ಆಗಿದ್ದವರು ಅವರು. ಐ ಮೀನ್ ಶೀಸ್ ವರ್ಕ್ ವಿತ್ ದ ಬೆಸ್ಟ್ ಆಫ್ ಸ್ಟಾರ್ಸ್, ದ ಬಿಗ್ಗೆಸ್ಟ್ ಆಫ್ ಸ್ಟಾರ್ಸ್. ಅವರು ವರ್ಕ್ ಮಾಡಿಲ್ಲದೆ ಇರೋ ಸ್ಟಾರ್ಸೇ ಇಲ್ಲ. ಆ್ಯಂಡ್ ಅವರೇ ಖುದ್ದಾಗಿ ಒಬ್ಬ ಸ್ಟಾರ್ ನಟಿ ಈಗ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಕೊಳಕ್ಕೆ ನಮಗೂ ಸೂಪರ್ ಅಂತ ಅನಿಸುತ್ತೆ. ಬಟ್ ಆಲ್ ದಟ್ ಅಪಾರ್ಟ್ ಶೀಸ್ ಅ ನೈಸ್ ಪರ್ಸನ್. ಮಜವಾಗಿ ಆರಾಮಾಗಿರ್ತಾರೆ, ಹೊಟ್ಟೆ ಹೊಡ್ಕೊಂಡಿರ್ತಾರೆ. ಅವ್ರಿಗೂ ಸ್ವಲ್ಪ ಊಟ ತಿಂಡಿ ಇದರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಶಿ ಲೈಕ್ಸ್ ಇಟ್. ನಾವಿಬ್ಬರು ಮಾತಾಡಿರೋದು ಉಂಟು ಇದ್ರ ಬಗ್ಗೆ, ಊಟ ತಿಂಡಿ ಬಗ್ಗೆ ಎಲ್ಲೂ ಮಾತಾಡಿದ್ದು ಉಂಟು. ಸೊ ಆ್ಯಂಡ್ ಶೀಸ್ ಗ್ರೇಟ್ ಫನ್ ಆ್ಯಕ್ಚುಲಿ. ಅವರಿಗೆ ಅವ್ರ ಅಣ್ಣ ಮುರಳಿ ಅವರು ಇದ್ದಾರಲ್ಲ, ಅವರು ನನ್ನನ್ನು ನಮ್ಮ ಅಕ್ಕನ ಎಲ್ಲ ತುಂಬ ಚಿಕ್ಕ ವಯಸ್ಸಿಂದ ನೋಡಿರೋರು. ಸೊ ಹಾಗೆ ಒಂದು ಒಡನಾಟ ಅಂತ ಇದೆ. ಸೊ ಆ ಪರಿಚಯದ ಮೂಲಕ ಸುಧಾ ಅವರು ನನಗೆ ಪರಿಚಿತರು ಅನ್ನೋ ರೀತಿಯಲ್ಲೇ ಹೇಳ್ಬೋದು. ಬಟ್ ಈ ಸಿನಿಮಾ ಮೂಲಕ ಎಕ್ಸ್ಟೆನ್ಸಿವ್ ಆಗಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ತು, ಅವ್ರ ಜೊತೆಗೆ ಬೆರೆಯೋ ಅವಕಾಶ ಸಿಕ್ತು. ವಂಡರ್ಫುಲ್ ಪರ್ಸನ್. ಶಿ ಇಸ್ ಗ್ರೇಟ್ ಫನ್ ಆ್ಯಕ್ಚುಲಿ. ದ ಫನ್ ಸೈಡ್ ಟು ಸುಧಾ ಮೇಡಮ್. ನಾವೆಲ್ಲ ಒಂದು ಅಂದಾಜು ಮಾಡ್ಕೊಂಡಿರ್ತೀವಿ. ಓಕೆ, ಈಕೆ ಅಂದರೆ ಹೀಗೆ ಇಷ್ಟು ಸೀರಿಯಸ್ ಇರ್ಬೋದು, ಇಷ್ಟು ರಿಸರ್ವ್ಡ್ ಇರ್ಬೋದು ಅಂತೆಲ್ಲ ಯೋಚನೆ ಮಾಡಿರ್ತೀವಿ. ಆನ್ ದ ಸೆಟ್ ಹೋದಾಗ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಆಯಾಮ ಕಾಣಿಸುತ್ತಲ್ಲ. ಸೊ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಇಟ್ಸ್ ನೈಸ್ ಟು ವರ್ಕ್ ವಿತ್ ಅರ್. ಗುಡ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿಲ್ಲ. ಒಂದೇ ಸಿನಿಮಾದಲ್ಲಿ ನಾವಿದ್ದೀವಿ. ನಮ್ಮಮ್ಮ ಅವ್ರು ತುಂಬ ದೊಡ್ಡ, ಹಾಗಾಗಿ ನಾನು ಅವರ ಭಕ್ತ. ನಮ್ಮಮ್ಮ ಏನು ಇಷ್ಟಪಡ್ತಾರೆ ಅಂದ್ರೆ ಭಾಳ ಇಷ್ಟ. ಅದು ನಿಮ್ಮ ಕರ್ತವ್ಯ. ಸೊ ಆ್ಯಂಡ್ ಆ್ಯಕ್ಚುಲಿ ತುಂಬ ಕ್ಲೋಸ್ ಆಗಿ ಮಾತಾಡೋಕ್ಕೆ ಮೊನ್ನೆ ಒಂದು ದಿವಸ ಸಿಗ್ತಾರೆ. ಭಾಳ ಖುಷಿ ಆಯ್ತು, ಯಾಕಂದರೆ ಅವ್ರಿಗೂ ನಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನನಗೂ ಬಹಳ ಇಷ್ಟ. ಹಾಗಾಗಿ ನಾವು ಮಾತಾಡಿದಂಥ ಟಾಪಿಕ್ಕು ಒಂದು ಕೆಲಸ ಏನಾಗುತ್ತೆ, ದೊಡ್ಡ ಭಾಗ್ಯ ಹೆಂಗೆ ಗೊತ್ತಾ, ನಾವು ಯಾರನ್ನ ನೋಡ್ಕೊಂಡು ಬೆಳೆದಿದ್ದೀವಿ ಅವರನ್ನ ಮನುಷ್ಯರನ್ನಾಗಿ ಮಾತಾಡಿಸೋದು ಆ್ಯಂಡ್ ಅವರು ನಮ್ಮನ್ನು ಮನುಷ್ಯರನ್ನಾಗಿ ಕಾನ್ವರ್ಸ್ ಸ್ಟಾರ್ಟ್ ಮಾಡೋದು. ಇಟ್ ಬ್ರೇಕ್ಸ್ ಅ ಲಾಟ್ ಆಫ್ ವಾಲ್ಸ್. ಅಂದರೆ ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಯಾವತ್ತೂ ಅವ್ರು ನೋಡಿದ್ದು ಒಂದು ಸ್ಕ್ರೀನ್ ನೋಡ್ಬೇಕಾದ್ರೆ ಇಲ್ಲ
ನೋಡ್ಲಿಕ್ಕೆ ಇಷ್ಟ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ನೋಡ್ತಾ ಇದ್ದಾರೆ ಅಂತ. ಸೊ ಅಂಥವರು ಅವರ ಬದುಕು, ಅವರ ಖುಷಿಗಳು, ಅವರಿಗೆ ಖುಷಿ ಆಗುವಂಥ ವಿಚಾರ, ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಆದಾಗ ಭಾಗ್ಯ ಅನ್ಸುತ್ತೆ, ಬಹಳ ಖುಷಿ ಅನ್ಸುತ್ತೆ. ಸೊ ಈ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಆಕ್ಟ್ ಮಾಡಿದ್ವಿ, ಅಂದ್ರೆ ಆನ್ ಸ್ಕ್ರೀನ್ ನಾವು ಶೇರ್ ಮಾಡ್ಕೊಳ್ಳೋಣ. ಬಟ್ ಆದ್ರೂ ಕೂಡ ಅವ್ರಿರೋ ಸಿನಿಮಾದಲ್ಲಿ ನಾನಿದ್ದೀನಿ ಅನ್ಕೊಳ್ಳೋದೇ ನನ್ನ ಅಮ್ಮನ ಪಾಲಿಗೆ ದೊಡ್ಡ ಹೆಮ್ಮೆ ಅನ್ಸುತ್ತೆ. ನನ್ನ ಪಾಲಿಗೆ ಕೂಡ ಈ ತರ ರೋಲ್ಸ್ ಇರ್ಬೇಕಾದ್ರೆ ನೀವು ಮೀಟ್ ಆಗೋದಿಲ್ಲ ಯಾವ್ದು movie? ಅಲ್ಲ, ಕೆಲವು ಸಿನಿಮಾ ಹಾಗಲ್ಲ ಹಾಗಲ್ಲ ಅಂದ್ರೆ ಸೀನ್ಗಳು ಶೇರ್ ಆಗುತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೇಟ್ಸ್ ಆ ಥರ ಇದ್ದೀರಿ ಅಲ್ಲ ಸೀನ್ ಶೇರ್ ಆಗ್ತದೆ. ಈಗ ಎಕ್ಸಾಂಪಲ್, ಇವರ ಮಗ ಒಂದು ಸಿನಿಮಾದಲ್ಲಿ ಇವ್ರ ಮಗ ಅಂತ ಇವ್ರ ಮಗನಿಗೆ ಒಂದು ಗರ್ಲ್ಫ್ರೆಂಡ್ ಇರುತ್ತೆ. ಇವ್ರು ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ತಾರೆ, ಮಗ ಈಗ ಬರ್ತಾರೆ. ಇವ್ರು ಯಾಕೆ ಮೀಟ್ ಮಾಡೋದು ಸಿಗಲ್ಲ. ಮಗನ ಹೀರೋಯಿನ್ ಇವ್ರು ಮೀಟ್ ಮಾಡೋದು ಸಿಗೋದೇ ಇಲ್ಲ, ಕಥೆನೇ ಬೇರೆ ಕಡೆ ಇರುತ್ತೆ. ಹೇಳ್ಬೇಕಾದ್ರೆ ಅವರು ರಿಯಲ್ ವರ್ಲ್ಡ್ ಅಲ್ಲಿ ಇರ್ತಾರೆ, ಅವರು ಇವರು ಮೀಟ್ ಆಗ್ತಾರೆ. ನಾನು ರಿಯಲ್ ವರ್ಲ್ಡ್ ಅಲ್ಲಿ ಇರ್ತೇನೆ, ಹಾಗಾಗಿ ನನಗೂ ಅವರು ಮೀಟಿಂಗ್ ಇರಲ್ಲ ಅಷ್ಟೇ. ಆ ಥರ ಅಂದರೆ ಇವರಿಬ್ಬರು ಪಾತ್ರ ಮೀಟ್ ಮಾಡುವಂಥ ಸನ್ನಿವೇಶ ಇಲ್ಲ ಸಿನಿಮಾದಲ್ಲಿ. ನಾನೇನು ಅನ್ಕೊಂಡಿದ್ದೆ ಲೈಕ್ ಫಿಲಮ್ ಎಲ್ಲ ಕಾಸ್ಟ್ ಎಲ್ಲ ಇದ್ರು ಎಲ್ಲರೂ ಶೋ ಒಟ್ಟಿಗೆ ಇರ್ತಾರೆ. ಇದರಲ್ಲಿ ಇಟ್ಸ್ ಲೈಕ್ ರೋಲ್ ಆಕ್ಟಿಂಗ್ ಇದ್ರೆ ಅವ್ರು ಮಾತ್ರ ಇರ್ತಾರೆ ಬೇಸಿಕ್. ಯಾ ಹೊರಗಿನವ್ರು ಏನಾಗ್ತಾರೆ ಒಂದೇಂದ್ರೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ ಫ್ಲೋರ್ ಕೆಲಸ ಮಾಡೋರು ಫ್ಲೋರ್ ಕೆಲಸ ಮಾಡ್ಬೇಕಾದ್ರೆ, ಪೇಂಟ್ ಮಾಡೋರು ಪೇಂಟ್ ಮಾಡೋದು, ಅವರಿಗೊಂದು ಪರಿಚಯ ಇರಬೇಕು ಅಂತೇನಿಲ್ಲ. ಬಟ್ ಒಟ್ಟಿಗೆ ಮನೆ ಒಂದು ಎದ್ದಿದ್ರೆ ಸಾಕು, ಚೆನ್ನಾಗಿರೋದು. ರೀಸೆಂಟ್ ಆಗಿ ವಿರಾಟ್ ಕೊಹ್ಲಿ ಇಂಟ್ರೋ ಆಗ್ಬೇಕಾದ್ರೆ ಅವ್ರು ಹೋಟ್ಲು ಮೆನ್ಷನ್ ಮಾಡಿದ್ರು. ಆ ಹೋಟ್ಲು ಸಿಕ್ಕಾಪಟ್ಟೆ ಬರಲಾಗಿತ್ತು. ಓ ಹೌದಾ? ನಿಮ್ಮಿಬ್ಬರಿಗೆ ಇವಾಗ ನಾನು ಕ್ವಶನ್ ಕೇಳ್ತೀನಿ, ಲೈಕ್ ಬೆಂಗಳೂರಲ್ಲಿ ನಿಮ್ಮ ಫೇವ್ರೆಟ್ ರೆಸ್ಟೋರೆಂಟ್ ಯಾವ್ದು? ನಾಳೆವರೆಗೆ ಫುಲ್ ಜಾಕ್ಪಾಟ್ ಆಗೋದು. ರಾಜ್ ಅವ್ರಿಗೆ ಇಷ್ಟ ಆದಂಥ, ಸುನಿಲ್ ಅವ್ರಿಗೆ ಇಷ್ಟ ಆದ ಯಾವ ರೆಸ್ಟೋರೆಂಟ್ ನಿಮ್ದು ಲೈಕ್ ಗೋ ಟು ಪ್ಲೇಸ್ ಅನ್ನೋದು ಯಾವ್ದು? ಯಾವ್ದನ್ನ ರೆಕಮೆಂಡ್ ಮಾಡ್ತೀರಾ ಜನರಿಗೆ, ನಮ್ಮ ವ್ಯೂವರ್ಸ್ ಎಲ್ರಿಗೂ ಯಾವ್ದನ್ನ ರೆಕಮೆಂಡ್ ಮಾಡ್ತೀರಾ? ಯಾವುದೋ ಒಂದು ಡಿಶ್ ಇರ್ಬೋದು, ಏನೇ ಇರ್ಬೋದು, ಲೈಕ್ ನಿಮ್ಮದು ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್ ಅನ್ನೋದು. ರಾಜ್ ಹೇಳಿ, ನಾನು ಯೋಚನೆ ಮಾಡಬೇಕು. ಹೌದು, ಯೋಚನೆ ಮಾಡಿ. ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕು. ನನಗೆ ಬಸವನಗುಡಿ ಪ್ರಶಾಂತ್ ಅನ್ನೋ ಓಕೆ, ಇದೆಯಲ್ಲ ನಾನ್ ವೆಜ್ ಅದು ಬಹಳ ಇಷ್ಟ ಆಗ್ತದೆ. ಆ್ಯಂಡ್ ಅದು ನಂಗೆ ಭಾಳ ಇಷ್ಟ. ಅಲ್ಲಿಂದು ಫುಡ್, ಮಟನ್ನು ಚೆನ್ನಾಗಿರುತ್ತೆ, ಬಿರಿಯಾನಿ ಸೂಪರ್ ಆಗಿರುತ್ತೆ. ನೀವು ಯಾಕೆ ನೀವೀಗ ಹೇಳಬೇಕು ಅಂತನಾ? ನಂಗೆ ಹೇಳ್ಬೇಕು, ನಂಗೆ ಗೊತ್ತೇ, ನಾನು ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ಜಾಸ್ತಿ. ಓಕೆ, ಐ ಆಮ್ ನಾಟ್ ಅ ಫುಡಿ. ನಂಗೆ ಹೊರಗಡೆ ಊಟ ಮಾಡಿ ಅಂತ ತುಂಬ ಊಟ ಮಾಡಿ ಅಂತ ಅಭ್ಯಾಸ ಇಲ್ಲ. ಅನಿವಾರ್ಯತೆಗೆ ನಾನು ಹೋಟ್ಲಿಗೆ ಹೋಗೋದು. ಇಫ್ ಗಿವನ್ ಅ ಚಾನ್ಸ್, ಗಿವನ್ ಅ ಚಾಯ್ಸ್, ಬರೀ ಒಂದು ಸಾರನ್ನ ಇದೆ ಮನೇಲಿ ಅಂತಂದರೆ ನಾನು ಮನೆಗೆ ವಾಪಸ್ ಹೋಗೋಣ. ಅನಿವಾರ್ಯತೆಗೆ ಹೊರಗಡೆ ನಾನು ಸಾರನ್ನ ಮನೇಲಿದೆ ಅಂತ ಹೇಳಿದ್ರೆ ಊಟ ಮಾಡ್ಕೊಂಡೆ ಮನೆಗೆ ಹೋಗೋದು. ಊಟ ಮಾಡ್ಕೊಂಡೆ ಮನೆ ಆದ್ಮೇಲೆ ಬಂದೆ. ಓಕೆ, ಇಬ್ರು ಅಡುಗೆ ಮಾಡ್ತೀರಾ ಅಥವಾ ಬರೀ ತಿಂತೀರಾ? ನಾನು ಅಡುಗೆ ಮಾಡ್ತೀನಿ. ಓಕೆ, ನಾನು ಮಂಗಳೂರಿನ ಎಲ್ಲ ಡಿಶ್ಗಳನ್ನು ಮಾಡ್ತೀನಿ. ಇದು ಲಾಕ್ಡೌನ್ ಕಲ್ತಿದ್ದ ಅಥವಾ ಮುಂಚೆ? ಆಲ್ಮೋಸ್ಟ್ ತುಂಬಾ ಜನ ಇಂಟರ್ವ್ಯೂ ಇದ್ದಾರೆ ಲಾಕ್ಡೌನ್ ಅವರಿಗೆ. ಸೊ ನಾನು ಬೆಂಗಳೂರಲ್ಲಿದ್ದೆ. ಲಾಕ್ಡೌನ್ ಯಾವುದೋ ಒಂದು ಮನೇಲಿ ಒಂದು 3 ದಿವಸ ಸ್ಟಕ್, 3 ದಿವಸ ಒಂದು ಒಂದೂವರೆ ತಿಂಗಳು ಸ್ಟಕ್ ಆಗಿದೆ. ಮಂಗಳೂರಿನ ಎಲ್ಲ ವೆಜ್ ಅಡುಗೆಗಳು, ಎಲ್ಲ ನಾನ್ ವೆಜ್ ಅಡುಗೆಗಳು ಎಲ್ಲ ಮಾಡಿ ಬಳಸ್ತಾ ಇದ್ದೆ. ಹಾಗಾಗಿ ಯಾಕಂದ್ರೆ ಉಳಿದ ಎಲ್ಲ ಫ್ರೆಂಡ್ಸ್ಗೂ ಅವ್ರ ಕೆಲಸ ಇತ್ತು, ನಾವೊಬ್ಬರೇ ಕೆಲಸ ಇದ್ದೇವೆ. ಅವರಿಗೆ ವರ್ಕ್ ಫ್ರಮ್ ಹೋಮು, ನಮಗೆ ಫೀಡಲ್ಲಿ ಬಡಿ ನಂಗೆ ಬಹಳ ಇಷ್ಟ ಕುಕ್ ಮಾಡೋದಕ್ಕೆ. ಯಾಕಂದ್ರೆ ಅದೊಂಥರ ನನಗೆ ಮೆಡಿಟೇಷನ್. ಆ ಪಾತ್ ಅಂದ್ರೆ ಅದ್ರ ಮೇಲೆ ಎಣ್ಣೆ ಹಾಕಿ ನೀವು ಅಲ್ಲಿ ನಿಂತ್ಕೊಂಡ್ರೆ ನಾನು ಅದು ಇಳಿಸೋದಂತ ನಾನು ಆ ಕಡೆ ಆಗಲ್ಲ. ಅದ್ರ ಜೊತೆ ಇರಬೇಕು. ಐ ನೀಡ್ ಟು ಅಟೆಂಡ್ ದ್ಯಾಟ್. ಸಾಸಿವೆ ಹೆಂಗೆ ಸಿಗಿರುತ್ತೆ ನೋಡಬೇಕು, ಈರುಳ್ಳಿ ಹಾಕ್ಬೇಕಾದ್ರೆ ಯಾವ ಥರ ಸೌಂಡ್ ಬರುತ್ತೆ, ಅದು ಎಷ್ಟು ಇದು ಮಾಡೋದು ತುಂಬ ಇಷ್ಟ ನನಗೆ, ಬಹಳ ಇಷ್ಟ. ಅದು ಐ ಥಿಂಕ್ ಅದು ಆಸ್ ಅ ಫಿಲ್ಮ್ ಮೇಕರ್ ಅವರು ಪ್ರತಿಯೊಂದು ಅಂಶವನ್ನು ತಿದ್ದಿ ಕರೆಕ್ಟಾಗಿ ಒತ್ತು ಕೊಟ್ಟು ಎಲ್ಲಿ ಕಟ್ ಹೇಳಬೇಕು ಅಂತ ಗೊತ್ತಿರುತ್ತಲ್ಲ, ಹಾಗೆ ಈರುಳ್ಳಿನ ಎಷ್ಟು ಬಾಡಿಸ್ಬೇಕು, ಎಲ್ಲಿಗೆ ಕಟ್ ಹೇಳಬೇಕು ಅಂತ ಅದು ಸಹಜವಾಗೇ ಬರುತ್ತೆ ಅಂತ ಅನಿಸುತ್ತೆ. ಆ ಥರ ಪ್ಲ್ಯಾನಿಂಗು, ಆ ಥರ. ಸೊ ದಿಸ್ ಇಸ್ ಆಲ್ಸೋ ಅನ್ ಆರ್ಟ್. ಸಿನಿಮಾ ಮೇಕಿಂಗ್ ಒಂದು ಕ್ರಾಫ್ಟ್, ಈ ಕುಕ್ಕಿಂಗ್ ಅನ್ನೋದು ಒಂದು ಆರ್ಟ್. ಸೊ ಅದು ಆ್ಯಕ್ಚುಲಿ ನಮ್ಮಂಥವರಿಗೆ ಸ್ವಲ್ಪ ಸುಲಲಿತವಾಗಿ ಬರಬೇಕು ಅಂತ ಅನಿಸುತ್ತೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಒಂದು ಸಾರು, ಒಂದು ಹುಳಿ ಮಾಡಬಲ್ಲೆ. ಚೆನ್ನಾಗಿ ಮಾಡಬಲ್ವಾ ಅದೇ ಪ್ರಶ್ನೆ. ಎಲ್ಲೋ ಒಂದು ಕಡೆ ನಾನು ಸಿಕ್ಕಾಕೊಂಡು ನನಗೆ ನಾನೇ ಅಡುಗೆ ಮಾಡ್ಕೋಬೇಕು ಅಂತಂದರೆ ಸಿಕ್ಕಾಕೊಳ್ಳೋದು ಯಾರಾದ್ರೂ ಇದ್ರೆ ನನ್ನ ಜೊತೆ ಸಿಕ್ಕಾಕೊಳ್ಳೋದಿದ್ರೆ ಸಿಕ್ಕಾಕೊಳ್ಳೋದಿದ್ರೆ ಯಾರಾದರೂ ಜೊತೆ ಇರ್ತಾರೆ ಅನ್ನೋದಾದರೆ
ಒಳ್ಳೆ ಕುಕ್ನೇ ನನಗೆ ನಾನೇ ಕುಕ್ ಮಾಡ್ಕೋಬೇಕು ಅನ್ನೋ ಅನಿವಾರ್ಯತೆ ಇದ್ದರೆ ಎಲ್ಲ ಬಿಟ್ಟು ಏನು ಹೊಟ್ಟೆಗೆ ತಿನ್ನಕ್ಕಿಲ್ಲದೆ ಸತ್ತೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಾರು ಒಂದು ಹುಳಿ ಮಾಡ್ಕೊಳಕ್ಕೆ ಬರುತ್ತೆ, ಅನ್ನ ಮಾಡ್ಕೊಳಕ್ಕೆ ಬರುತ್ತೆ, ಅಷ್ಟಕ್ಕೆ ಸೀಮಿತವಾಗಿದ್ದೀನಿ. ಆ್ಯಂಡ್ ಇದು ಲಾಕ್ಡೌನಿಗೆ ಮುಂಚೆ ಕಲ್ತ್ಕೊಂಡಿರೋದು. ಸೊ ಎಲ್ಲ ಯಾರು ತಪ್ಪು ತಿಳ್ಕೊಬೇಡಿ, ಲಾಕ್ಡೌನಿಗೆ ಮುಂಚೆನೇ ನಾನು ಕಲ್ತ್ಕೊಂಡಿದ್ದೆ. ಲಾಕ್ಡೌನ್ ಟೈಮಲ್ಲಿ ನಮ್ಮ ಯಜಮಾನರು ಕುಕ್ ಮಾಡೋದು ಕಲ್ತ್ಕೊಂಡಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಹಾಂ, ಅದೇ ಹೇಮಂತಿಗೆ ನೀವು ಅದೇನು ಫೀಸ್ ಕೊಡಬೇಕಲ್ಲ. ಅವ್ರು ಸ್ಟಾರ್ಟ್ ಮಾಡಿದವರು, ಬಟ್ ಆಮೇಲೆ ಕಾರ್ ತಗೊಂಡು ನಾನೀಗ ನನ್ನ ಡ್ರೈವರ್ ನಾನೇ ಹೇಳೋದು, ಯಾವುದು ಡೋರ್ ಓಪನ್ ಮಾಡು, ನಾನೇ ಓಪನ್ ಹಾಗಾಗಿ ಐ ಥಿಂಕ್ ಲಾಕ್ಡೌನ್ ತುಂಬ ಕಲಿಸಿದ್ದೀನಿ ನಾನು. ಐ ಥಿಂಕ್ ಕುಕ್ಕಿಂಗ್ ವಿಷಯದಲ್ಲಿ ಮಾತ್ರ ಇನ್ನು ಬರುವ ವರ್ಷಗಳಲ್ಲಿ ನಾನು ಒಂದು ಅದ್ಭುತವಾದ ಕುಕ್ ಆಗಬಲ್ಲೆ ಅಂತ ನನಗೆ ಏನೋ ಒಂದು ಸಿಕ್ಸ್ತ್ ಸೆನ್ಸ್ ಇದೆ. ಕೆಲವಾರು ವರ್ಷಗಳಲ್ಲಿ ಚಿನ್ನ ಕಮ್ಮಿ ಮಾಡಿ ಅಡುಗೆ ಮಾಡೋದು ಜಾಸ್ತಿ ಮಾಡೋದು ಭಾಳ ಆಸೆ. ಐ ನಾಟ್ ದೊಡ್ಡ ಜಾಗದಲ್ಲಿ ನಾಯಿಗಳನ್ನು ಓಡಾಡೋದು ಬಿಡಬೇಕು, ಹೊರಗಡೆ ನಾನು ಅಡುಗೆ ಮಾಡಬೇಕು, ಊಟ ಮಾಡೋದಕ್ಕೆ ಒಂದು 4 ಜನ ಫ್ರೆಂಡ್ಸ್ ಬೇಕು, ಮುಗಿ ಜೀವನ. ವೈ ನಾಟ್? ಎಂಥ ಒಳ್ಳೆ ಜೀವನ ಅದು. ನಾನೇ ಭಾಗ್ಯವಂತ ಅಂತ. ನೀವು ಹೇಳ್ದಂಗೆ ಅಡುಗೆ ಮಾಡೋದು ಮತ್ತೆ ಮೂವಿ ಮೇಕಿಂಗ್ ಎರಡು ಒಂದೇ ಥರ ಅನ್ಸುತ್ತೆ. ಎಲ್ಲರೂ ಕೆಟ್ಟ ಇಡೀ ಡಿಶ್ ಹಾಳಾದಂಗೆ. ಹೌದು, ಕೇಳೋ ಪ್ರಶ್ನೆ ಅಲ್ಲ. ಯಾವುದೇ ಒಂದು ಕಡಿಮೆ ಆಗಬಾರ್ದು, ಯಾವುದೇ ಒಂದು ಜಾಸ್ತಿ ಆಗಬಾರ್ದು. ಯಾರಿಗೂ ಸೆಟ್ ಆಗಲ್ಲ ಅಂತಾರಲ್ಲ, ಎಲ್ಲದನ್ನೂ ಕೂಡ ಪ್ರೀತಿಯಿಂದ ಹಾಕಬೇಕು. ಹಾಂ, ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು ಒಬ್ಬ ಆಕ್ಟರ್ನ ಕಾಸ್ಟ್ ಮಾಡಬೇಕಾದ್ರೆ ಪ್ರೀತಿಯಿಂದ ಹಾಕಬೇಕು. ಇಲ್ಲೂ ಹಾಗೆ ಔಟ್ಸೈಡ್ ಮಾಡಬೇಕು. ನೀವು ಎಣ್ಣೆ ಜಾಸ್ತಿ ಬಿಸಿ ಆದಮೇಲೆ ಹಾಕಿದ್ರೆ ಕರ್ರಗಾಗುತ್ತೆ ಸಾಸಿವೆ, ಬೇಗ ಹಾಕಿದ್ರೆ ಸಿಡಿಯಲ್ಲ. ಸೊ ಇದೆರಡರ ಬ್ಯಾಲೆನ್ಸ್ ಇದೆಯಲ್ಲ, ಯು ಶುಡ್ ನೋ. ಹಾಗೆ ಇದರಲ್ಲೂ ಕೂಡ ತಾಳಿ ಯಾವಾಗ ಒಳ್ಳೆ ಪ್ರಿಪರೇಷನ್ ಇದೆ ಆವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ಹಾಕಿದ್ರೆ, ಅದರಿಂದ ನಂತರ ಹಾಕಿದ್ರೆ ಪ್ರಯೋಜನ. ಪನೀರ್ ತಿನ್ನೋಂಗಿಲ್ಲ, ನೀವು ಏನೇ ಮಾಡೋದು ತಿನ್ನೋ. ಓ ಸಾರಿ. ಹಾಂ, ಈಗ ನಾನು ನೋಡಿ ಇದನ್ನ ಮಾಡಿ ತೋರಿಸಿ ಹೇಳ್ಬೋದು ಈಗ. ಇಲ್ಲ ನಂಗೆ ಮರ್ತೋಯ್ತು ನಿಮಗೆ ಲಾಕ್ಸಾಸ್. ಸೊ ಈಗ ತುರ್ತೂರಿಗೆ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ. ಸೊ ನಿಮ್ಮ ರೋಲ್ ಬಗ್ಗೆ ಹೇಗೆ ನಮ್ಮ ಆಡಿಯನ್ಸಿಗೆ ಏನು ತಿಳಿಸ್ತೀರಾ? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನನ್ನ ಪಾತ್ರ ವಿಕ್ರಮ್ ಅನ್ನೋ ಹುಡುಗನ ಪಾತ್ರ. ಅವನಿಗೆ 32 ವರ್ಷ. ಅವನ ಬ್ಯಾಕ್ಗ್ರೌಂಡ್ ಏನು ಅಂತ ನಾವೆಲ್ಲೂ ತೋರಿಸಿಲ್ಲ, ಬಟ್ ಊಹಿಸ್ಕೊಳ್ಬೋದು. ವಿದ್ಯಾವಂತ, ಬುದ್ಧಿವಂತ. ಆ್ಯಕ್ಚುಲಿ ಬೇಕಾಗಿರೋದಕ್ಕಿಂತ ಜಾಸ್ತಿ ಇವನೇ ಬುದ್ಧಿವಂತ ಅಂತಲೇ ಅಂದ್ಕೊಳ್ಬೋದು. ಕೆಲವರು ಇರ್ತಾರಲ್ಲ, ಅತಿ ಬುದ್ಧಿವಂತರು ಅಂತ ಹೇಳ್ತಾರಲ್ಲ, ಸದಾ ಇನ್ನೊಬ್ಬರಲ್ಲಿ ತಪ್ಪು ಕಂಡು ಹಿಡಿಯುವಂಥದ್ದು, ಐ ನೋ ಇಟ್ ಆಲ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಭ್ರಮೆಯಲ್ಲಿಯೋ ಅಹಂಕಾರದಲ್ಲಿಯೋ ಒಂದು ಜಂಬದಲ್ಲಿಯೋ ಇರೋನು. ಅವನು ಇರಬಹುದು, ಇರದೇ ಇರಬಹುದು, ಬಟ್ ಅವನ ಪ್ರಕಾರ ಅವನು ಬಹಳ ಬುದ್ಧಿವಂತ, ಅವನು ಎಲ್ರಿಗಿಂತ ಶ್ರೇಷ್ಠ ಅನ್ನೋ ಒಂದು ಇದರಲ್ಲಿರ್ತಾನೆ, ಅಹಂನಲ್ಲಿರ್ತಾನೆ. ಆ್ಯಂಡ್ ಶತ ಸೋಂಬೇರಿ. ಓಕೆ. ಬಹಳ ಸೋಂಬೇರಿ. ಅವ್ನು 12:15 ಹೇಳೋದಕ್ಕೆ 7:30 ಅಲಾರ್ಮ್ ಇಟ್ಕೊಂಡಿರ್ತಾನೆ. ಅವರಮ್ಮ ಕೇಳ್ತಾರೆ, ದಿನ 12:15 ಹೇಳೋದಕ್ಕೆ 7:30 ಅಲಾರ್ಮ್ ಇಟ್ಕೋಬೇಕಾ ನಾವು ಅಂತ. ಇಲ್ಲ, ಅದೊಂಥರ ಪ್ರಿಪ್ರೇಷನ್, ಎಲ್ಲದಕ್ಕೂ ಪ್ರಿಪ್ರೇಷನ್ ಇರಬೇಕು ಅಂತ. ಅಲ್ಲಿಂದ ಶುರು ಆದರೆ 12:30 ಹೇಳ್ಬೋದು ಅಂತ. ಸೊ ಈ ಥರ ಉಡಾಫೆ ಅಂದರೆ ಉಡಾಫೆ ಕ್ಯಾರೆಕ್ಟರ್ ನನ್ನ ಮಗ ಅವನು. ಸೊ ಯಾಕೋ ನನಗೆ ಬೈದಿರೋ ಅನಿಸ್ತಾ ಇದೆ. ಇಲ್ಲ, ಐ ಥಿಂಕ್ ಸೀಕ್ರೆಟ್ಲಿ ನೋಡ್ತಾ ಇರೋರು ಎಲ್ರಿಗೂ, ನಿಮಗೂ, ಎಲ್ರಿಗೂ ಒಂದು ಫೇಸ್ ಆಫ್ ಲೈಫಲ್ಲಿ ಎಲ್ಲರೂ ಇದನ್ನು ಅನುಭವಿಸಿರ್ತೀವಿ ಅಂತ ಅನ್ಸುತ್ತೆ. ಒಂದು ಫೇಸ್ ಆಫ್ ಲೈಫ್ ಅನ್ಸಿದ್ರೆ ಪರವಾಗಿಲ್ಲ ಸರ್, ಜೀವನ ಪೂರ್ತಿ ಅಲ್ರಾಮ್ ಅಲ್ಲಿ ಆಲ್ಮೋಸ್ಟ್ ಲೈಕ್ 5 ಅಲ್ರಾಮ್ ಸೆಟ್ ಆಗಿರುತ್ತೆ. ನಿಮ್ದು ಅಲ್ರಾಮ್ ಇದೆಲ್ಲ ಇದೆಲ್ಲ ಮೊನ್ನೆ ನನ್ನ ಫ್ರೆಂಡ್ ನೋಡಿದೆ 8 ಅಲ್ರಾಮ್ ಅದೇ ಪರವಾಗಿಲ್ಲ. ನಾನು ಅಲ್ರಾಮ್ ಇಟ್ಕೊಳಲ್ಲ, ನಾನು ಹೇಳ್ಬೇಕಾದ್ರೆ ಹೇಳ್ತೀನಿ. ಕೆಲಸ ಮಾಡಿದ್ರೆ ನನ್ನ ಖುಷಿಲಿ ಇರೋದಿದೆಯಲ್ಲ, ಅದರಲ್ಲಿ ನಾನು ನಂಬಲ್ಲ. ಏನು ಕೆಲಸ ಮಾಡಬೇಕು ಅಂತ ಹಾಗಂತ ನಾನು ಮಾಡ್ತೀನಿ ಅಂತ ಹೇಳ್ಕೊಳಲ್ಲ. ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಗುರು, ನಾನು ಆರಾಮಾಗಿ ಇದ್ದೀನಿ. ಇಲ್ಲ, ಅದೊಂದು ಅದನ್ನು ಹೇಳೋದಕ್ಕೆ ಒಂದು ಲೆವೆಲ್ ಆಫ್ ಮೆಚ್ಯೂರಿಟಿ ಬೇಕು, ಒಂದು ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಒಂದು ಲೆವೆಲ್ ಆಫ್ ಸೆಕ್ಯೂರಿಟಿ ಬೇಕು. ವೆರಿ ಸೆಕ್ಯೂರ್. ಸೆಕ್ಯೂರ್ ಇನ್ ಟರ್ಮ್ಸ್ ಆಫ್ ಜಾಬ್, ಸೆಕ್ಯೂರ್ ಇನ್ ಟರ್ಮ್ಸ್ ಆಫ್ ಲೈಫ್ ಆಲ್ಸೋ. ಎರಡು ರೀತಿಯಲ್ಲಿ ಅನ್ವಯಿಸುತ್ತದೆ. ಸೊ ಅದನ್ನು ಆ ಹಂತಕ್ಕೆ ತಲುಪೋದಕ್ಕೆ ಒಂದಷ್ಟು ಮೆಟ್ಲು ಹತ್ತಿರಬೇಕು. ಫಸ್ಟ್ ಮಾನಸಿಕವಾಗಿ ಒಂದಷ್ಟು ಮೆಟ್ಲು ಹತ್ತಿರಬೇಕು. ಸೊ ನೀವು ಆಲ್ರೆಡಿ ಅಲ್ಲಿ ತಲುಪಿದ್ದೀರಿ, ದಟ್ಸ್ ಅ ಗುಡ್ ಥಿಂಗ್. ಹೇಳಿ ಸರ್, ಕ್ಯಾರೆಕ್ಟರ್ ಬಗ್ಗೆ. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಅವನು. ನಾನು ಏನೋ ದೊಡ್ಡದಾಗಿ ಮಾಡ್ತೀನಿ, ಅದು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಯಾವತ್ತು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳೋದಕ್ಕೆ. ಸೊ ಆ ಥರ ಕ್ಯಾರೆಕ್ಟ್ರು. ನಾಳೆ ನೋಡೋಣ.
ಹಾಂ ನಾಳೆ ಅಂತನಾದರೂ ಒಂದು ಬಾಯಲ್ಲಿ ಬಂದರೆ ಅವ್ರ ಅಪ್ಪ ಅಮ್ಮ ಖುಷಿ ಆಗುತ್ತೇನೋ. ಮಾಡ್ತೀನಿ ಅಷ್ಟೇ, ಯಾವತ್ತೂ ಗೊತ್ತಿಲ್ಲ, ಅದು ಟೈಮ್ ಬರಬೇಕು. ಸೊ ಈ ರೀತಿ ಉಡಾಫೆ ಕ್ಯಾರೆಕ್ಟರು ಮಾಡೋದು, ಐ ಮೀನ್ ಕಷ್ಟ ಏನಾಗಲಿಲ್ಲ, ನಿಜ ಹೇಳ್ಬೇಕಂದ್ರೆ ಕಷ್ಟ ಏನಾಗಲಿಲ್ಲ. ಎಲ್ಲರದ್ದು ಜೀವನದಲ್ಲಿ ನಾನು ಹೇಳಿದಾಗೆ, ಎಸ್ಪೆಷಲಿ ಗಂಡ್ಮಕ್ಳ ಜೀವನದಲ್ಲಿ ಸ್ವಲ್ಪ ಸೋಂಬೇರಿತನ ಬಂದಿರುತ್ತೆ ಅಂತ ಅನಿಸುತ್ತೆ. ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಿಗೆ ಸೋಂಬೇರಿ ಬಿಡಕ್ ಬಿಡ್ತೀವ ನಾವು ಅಲ್ವಾ? ಬೆಳಿಗ್ಗೆ ಅಂದ್ರೆ ಲಕ್ಷ್ಮಿ ಇದಾಗುತ್ತಾಳೆ, ಅದಾಗ್ತಾಳೆ, ಹೆಣ್ಮಕ್ಳು ಮಲಗೋದ. ಕರೆಕ್ಟ್. ಮದುವೆಗಿಂತ ಮುಂಚೆ ನಮ್ಗೆ, ಮದುವೆ ಆದ್ಮೇಲೆ ಕರೆಕ್ಟ್. ಗಂಡ್ಮಕ್ಳಿಗೆ ಮಲಗಕ್ಕೆ ಜಾಸ್ತಿ ಬಿಡೋದು. ಹೌದು, ನಮ್ಮಲ್ಲಿ ಎಲ್ಲದಲ್ಲೂ ಹಂಗೆ ಸ್ವಲ್ಪ ಪಾರ್ಶಾಲಿಟಿ ಜಾಸ್ತಿ. ಸೋಂಬೇರಿಗಳು ಹೆಣ್ಮಕ್ಳಾಗಕ್ಕೆ ಆಪ್ಷನ್ನೇ ಇಲ್ಲ ಪಾಪ. ಕರೆಕ್ಟ್. ಸೊ ನಮಗೆಲ್ಲ ಇದೆಲ್ಲ ಅಭ್ಯಾಸ ಇರೋದ್ರಿಂದ ಆ್ಯಕ್ಟ್ ಮಾಡೋದು ತುಂಬ ಸುಲಭ. ಸೊ ಈ ಕ್ಯಾರೆಕ್ಟರ್ಗೆ ಒಂದು ಅವ್ರಿಗೊಂದು ಫ್ಲೈಟ್ ಸಿಚುವೇಶನ್ ಬಂದಾಗ, ಇದು ಮಾಡು ಇಲ್ಲ ಮಡಿ ಅನ್ನೋ ಟೈಮಲ್ಲಿ ಆ ಥರ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಾಗ ಇವನು ಕ್ಯಾರೆಕ್ಟರ್ನಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಇವನ ಔಟ್ಲುಕ್ನಲ್ಲಿ ಏನು ಬದಲಾವಣೆ ಮಾಡ್ಕೊತಾನೆ ಅನ್ನೋದೇ ಸಿನಿಮಾ ಕಥೆ ಇರೋದು. ಆ ಸಿಚುವೇಶನ್ ಕ್ರಿಯೇಟ್ ಮಾಡೋದೇ ರಾಜ್. ಸೊ ನಿಮ್ಮ ರೋಲ್ ಇದರಲ್ಲಿ ನನ್ನ ಪಾತ್ರ ಟ್ಯಾಕ್ಸಿ ಡ್ರೈವರು. ನನಗೆಲ್ಲ ಬಹಳ ಇಷ್ಟ ಆಗಿದೆ ಅಂದರೆ, ಒಬ್ಬ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ ಗೋಲ್ ಏನಿರುತ್ತೆ ಅದೇ ಗೋಲ್ ಅವರು. ಹೊಸದಾಗಿ ಸಿನಿಮೀಯವಾಗಿಲ್ಲ, ಸಾಮಾನ್ಯವಾಗಿ ನೀವು ಯಾರೇ ಕ್ಯಾಬ್ ಡ್ರೈವರ್ ಹತ್ರ ಇದ್ದು ಪಕ್ಕದಲ್ಲಿ ಕೂತ್ಕೊಂಡ್ರೆ ಫಸ್ಟ್ ಕೇಳೋದು ಎಷ್ಟಾಯ್ತು ನಿನ್ನ ಟ್ರಿಪ್ಪು ಅಂತ. ಯಾಕಂದರೆ ಇನ್ನೊಬ್ಬ ಟ್ರಿಪ್ ಎಷ್ಟಾಯಿತು, ನನಗೆ ಬೆಳಿಗ್ಗೆಯಿಂದ ಒಂದೇ ಒಂದು ಸಿಕ್ಕಲ ಮಗ ಇಲ್ಲಿಂದ ಇಲ್ಲಿ ಬಂದೆ ಕೇಳಿದ್ರೆ ವಾಟ್ ಅ ಸ್ಟ್ರಗಲ್ ದ್ಯಾಟ್ ಲೈಫ್. ಕರೆಕ್ಟ್. ಇವತ್ತಿನ 4 ಆಗಿನ ಮಗ ಸಾಯಂಕಾಲದೊಳಗೆ ಎಂಟು ಮಾಡಬೇಕು. ನಮಗೆ ಇಲ್ಲಿಂದ ಇಲ್ಲಿ ತನಕ ಒಂದು 1 ಕಿಲೋಮೀಟರ್ ತುಳಿಬೇಕಾದ್ರೆ ಲಂಚಿನ ಒಂದು ಕಾಲು ಹೋಗೋದಿರುತ್ತೆ. ಆ್ಯಂಡ್ ಆ ಪರ್ಸನ್ ಅದನ್ನು ರಾತ್ರಿ ಬೆಳಿಗ್ಗೆ ಮಾಡ್ತಾರೆ. ಫಾರ್ಚುನೇಟ್ಲಿ ನಾನು ಮಾಡ್ತಾ ಪಾತ್ರ ಅದೇ ಥರದ ರೆಪ್ರೆಸೆಂಟೇಷನ್. ಹಾಗಾಗಿ ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ವೆರಿ ರಾ ರೆಪ್ರೆಸೆಂಟೇಷನ್. ಹೌದು. ಅದು ಎಲ್ಲೂ ವೈಭವೀಕೃತವಾಗಿ ಎಲ್ಲೂ ಇಲ್ಲ, ಪಾಲಿಶ್ಡಾಗಿ ಎಲ್ಲೂ ಇದಿಲ್ಲ. ಐ ಥಿಂಕ್ ನಮ್ಮ ಯೂಸ್ಡ್ ಎವ್ರಿ ಡೇ ಲೈಫ್ನಲ್ಲಿ ನಮಗೆ ಕಾಣೋಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ ಇಂಥ ಪಾತ್ರ. ಶಿವು ಪಾತ್ರ, ರಾಜ್ ಅವ್ರ ಪಾತ್ರ ಶಿವು ನಮ್ಮ ಕಣ್ಣಲ್ಲೆಲ್ಲ ಸಿಗುತ್ತೆ, ಎಲ್ಲ ಕಡೆ ಇರ್ತಾರೆ. ಆ್ಯಂಡ್ ಯಾವಾಗಲೂ ನಾವು ನೋಡಲ್ಲ ಆ ಪಾತ್ರಗಳನ್ನ. ಯಾಕಂದ್ರೆ ಅದು ಸರ್ವೇ ಸಾಮಾನ್ಯ. ಅದೇನಾದ್ರೂ ಅವನೇನಾದ್ರೂ ಅರ್ಥ ಬಿಟ್ರೆ, ಸಾರ್ ನನಗೆ ಸಾಲ ಕಟ್ಟಕ್ಕಾಗ್ತಿಲ್ಲ, ಯಾವ ಟ್ಯಾಕ್ಸಿ ಡ್ರೈವರ್ ಆಡಲ್ಲ ಸಾಲ ಕಟ್ಟಕ್ಕಾಗಲ್ಲ. ಪ್ರತಿಯೊಬ್ಬರದು ಅದೇ ಪರಿಸ್ಥಿತಿ. ಅದು ಕಾರಣದಿಂದ ಇಟ್ಸ್ ಅ ವೆರಿ ರೈಟ್ ಡಿಪಿಕ್ಷನ್ ಆಫ್ ವಾಟ್ ದ ಪ್ರೆಸೆಂಟ್ ಕಂಡೀಷನ್ ಆಫ್ ಪೀಪಲ್. ಈಗಿರೋ ಜನರಿಗೆ ಬಹುಪಾಲು ಜನರು ಯಾವ ಥರ ಬದುಕ್ತಾ ಇದ್ದಾರೆ ನೋಡ್ಕೊಂಡು. ಕೊನೆದಾಗಿ ಲಾಸ್ಟ್ ಇಬ್ಬರಿಗೂ ಒಂದು ಕ್ವಶನ್. ಈ ಮೂವಿ ನಾನು ಟ್ರೈಲರ್ ನೋಡಿದಾಗ ಒಂದು ಕ್ಯಾರೆಕ್ಟರ್ಗೆ ಲೈಫ್ ಸಿಕ್ಕಿದಂಗೆ 3 days ಲಿವಿಂಗ್. ಕರೆಕ್ಟ್. ರಿಯಲ್ ಲೈಫಲ್ಲಿ ನಿಮಗೇನಾದರೂ ಆ ಥರ ಒಂದು ಅವಕಾಶ ಸಿಕ್ಕಿದ್ರೆ ನೀವು ಆ 3 ದಿನನ ಯಾವ ಥರ ಕಡಿಬೇಕಂತಿದ್ರೆ? ನಾನು ಹೇಳ್ತೀನಿ, ಥಿಂಕ್ ಮಾಡ್ತೀನಿ. ಹೇಳಿ. ನಾನು ಲಾಸ್ಟ್ 3 ದಿವಸ ಭಾಳ ಚೆನ್ನಾಗಿ ಕಳೆದಿದ್ದೀನಿ. ಕೆಲವು ಕಡೆ ಪ್ರಮೋಷನ್ ಓಡಾಡಿದೆ, ಅದೊಂದು ಇಲ್ಲ ಅಂತ ನಾನು ಬಹಳ ಚೆನ್ನಾಗಿ ಕಳೆದಿದ್ದೀನಿ ಲಾಸ್ಟ್ 3 ದಿವಸ. ಐ ಥಿಂಕ್ ಅಲ್ಲಿ ಕಿಂದೆ ಹೋಗಿ ಮತ್ತೊಂದು ಸಲ ಹಾಕಿ ಕಳೆದಿದ್ದೀನಿ. ಯಾರೊಟ್ಟಿಗಿದ್ರಿ? ಆದರೆ ಅದು ಹೇಳಿದ್ರೆ ಐ ಥಿಂಕ್ ಯಾರೊಟ್ಟಿಗೆ ಕಳೆದಿದ್ದೀನಿ ಅನ್ನೋದಕ್ಕಿಂತ ಎಲ್ಲರ ಜೊತೆ ಚೆನ್ನಾಗಿ ಕಳೆದಿದ್ದೀನಿ. ಸೊ ಐ ರಿಯಲಿ ಸ್ಪೆಂಡ್ ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ 3 days. ನಾನು ಮುಂದಿನ 3 ದಿವಸ ಆದರೂ ಹಂಗೆ ಹೇಳೋದಲ್ಲೇ ಕರ್ಕೊಂಡೋಗಿ ಹಿಂದೆ ಹಾಕೊಂಡು ನಂಗೆ ಪರವಾಗಿಲ್ಲ, ಕರ್ಕೊಂಡೋಗಿ ಮುಂದೆ ಹಾಕೊಂಡು ಪರವಾಗಿಲ್ಲ, ಹ್ಯಾಪಿ ಆಗಿ ರೆಡಿ ಆಗ್ತದೆ. ಅದೇ ಸರ್, ನಾವು ಏನೇ ಅದೇ 3 ದಿವಸ ನನ್ನ ಕೊನೆಯದು ಅನ್ನೋದಾದರೆ, ಕೆಲವೊಮ್ಮೆ ನಾವು ಕೊನೆಯದು ಅನ್ನೋ ಪಾಯಿಂಟ್ ಇಲ್ಲದೆ ಮಾತಾಡಿದ್ದು. ಅದೇ 3 ದಿವಸಕ್ಕೆ ನಾವು ಹೋಗಬೇಕು ಅನ್ನೋದಾದರೆ, ಈ ರೈಟ್ ನಾವು ನಾನು 3 ದಿವಸ ಬೇಡವೇ ಬೇಡ, ಕೇಳಲೇಬೇಡಿ, ನನ್ನ ಮಗುಗೆ ಹುಷಾರಿರಲಿಲ್ಲ, ತುಂಬ ನೊಂದ್ಕೊಂಡಿದ್ದೀನಿ, ಅದು ಬೇಡ. ಈಗ ಪರವಾಗಿಲ್ಲ, ಅವನಿಗೆ ಟಾನ್ಸಿಲೈಟಿಸ್ ಆಗಿದೆ. ಸೊ ತಿಂದರೆ ಹಬ್ಬು ಅಂತಿರ್ತಾನೆ, ಜ್ವರ, ಹೈ ಫೀವರು. ಸೊ ನಮ್ಮ ಯಜಮಾನ್ರಿಗೂ ಹುಷಾರಿಲ್ಲ. ಸೊ ಇಬ್ಬಿಬ್ಬರಿಗೆ ಹುಷಾರಿಲ್ಲ, ತುಂಬ ನೋಡೋದು ಕಷ್ಟ, ಇಬ್ಬರು ಮಕ್ಕಳನ್ನು ನೋಡೋದು. ಸೊ ಅದು ಬೇಡ, ಇನ್ನು 3 ದಿವಸ ಬೇಡ. ಅದಕ್ಕೆ ಮುಂಚೆ 3 ದಿವಸ ಪರವಾಗಿಲ್ಲ, ಅದು ಪ್ರಮೋಷನ್ಸು ಅದು ಇದು ಅಂತ ಮಾಡಿದ್ದಾಯಿತು. ಬಟ್ ನಾನು ಏನಾದರೂ ಬದಲಾಯಿಸಬೇಕು ಅನ್ನೋವಂಥದ್ದಾದರೆ, ಐ ಥಿಂಕ್ ಮೊದಲನೇದಾಗಿ ಒಂದು ಪಟ್ಟಿ ತಯಾರಿಸ್ತೀನಿ. ನಾನು ಯಾರ್ಯಾರಿಗೆ ಥ್ಯಾಂಕ್ ಯು ಹೇಳಬೇಕೋ, ಯಾರ್ಯಾರಿಗೆ ಸಾರಿ ಹೇಳಬೇಕೋ, ಮೋರ್ ಇಂಪಾರ್ಟೆಂಟ್ಲಿ ಸಾರೀಸ್ ಯಾರ್ಯಾರಿಗೆ ಹೇಳಬೇಕೋ ಅದೆಲ್ಲ ಹೇಳಿ ಮುಗಿಸ್ತೇನೆ. ಯಾಕಂದರೆ ಅದೊಂದು ಭಾರ
ಕಳೆದ ಹಾಗೆ ಅಂತ ಆಗುತ್ತೆ. ಇನ್ನೊಂದು ಐ ಥಿಂಕ್ ನಾನು ಆವತ್ತಿನ ಒಂದು ದಿವಸಕ್ಕಾದರೂ ಏಕ್ ದಿನ ಕಾ ಸುಲ್ತಾನ್ ಅಂತನಾದರೂ ನಾನು ಏಕ್ ದಿನ ಕಾ ಕುಕ್ ಅಂತ ಆಗ್ತೀನಿ. ಆಕ್ಚುಲಿ ಅದು ಲಾಸ್ಟ್ 3 ದಿವಸ ಅಂತ ಆದರೆ ಹಿಂದಿನ 3 ದಿವಸ ಅಲ್ಲ ಯಾವುದಾದ್ರು ನೀವು ಹೇಗೆ ಕಳಿಬೇಕು ಅಂತ ಲಾಸ್ಟ್ 3 ದಿವಸ ಅಂತ ಆದರೆ ಒಂದು ವೇಳೆ ಆ 3 ದಿವಸ ಹಿಂದೆ ಕರ್ಕೊಂಡು ಹೋಗ್ತಾರೆ 3 ದಿವಸ ಆದಮೇಲೆ ನಾನು ಇಲ್ಲಿ ಯಾರು ನಾನು ಇರಲ್ಲ ಈ ಮೂವಿ ಮೇಲೆ ಅಂತಂದರೆ ನಾವು ಒಬ್ಬನೇ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ ಟೈಮ್. ಯಾಕಂದರೆ ಜೀವನ ಪೂರ್ತಿ ನನಗೆ 35 ವರ್ಷ ಎಲ್ಲ ಬೇರೆಯವ್ರಿಗೋಸ್ಕರ ಸ್ಪೆಂಡ್ ಮಾಡಿರೋದಲ್ಲ ನಾವು ಹೆಚ್ಚು ಕಮ್ಮಿ. ಈಗ ಐ ರಿಲಿ ವಾಂಟ್ ಟು ಸಿ ಹೇಗಿದೆ ನಾನು ಏನಾದರೆ. ಸೊ ಐ ರಿಲಿ ವಾಂಟ್ ಟು ಲೀವ್ ವಿತ್ ಮೈ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಇಂಟರ್ವ್ಯೂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಕೊನೆಯದಾಗಿ ವಿಕ್ರಮ್ ಅವರೇ, ನೆಕ್ಸ್ಟ್ 3 ದಿನ ನೀವೇನು ಮಾಡ್ತಾ ಇದ್ದೀರಾ? ನೆಕ್ಸ್ಟ್ 3 ದಿನ ಅಲ್ಲ, ಕೊನೆಯ 3 ದಿನ ಅಂತಂದರೆ ಹಾಂ. ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಜೂನ್ 24ನೇ ತಾರೀಕು. ಜೂನ್ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ತುರ್ತು ನಿರ್ಗಮನ. ಈ ವಿಕ್ರಮ್ ಪಾತ್ರ ಆ 3 ದಿನನ ಹೇಗೆ ಕಳೀತಾನೆ, ಹೇಗೆ ಉಪಯೋಗಿಸ್ಕೊತಾನೆ, ಏನು ಬದಲಾವಣೆ ಕಂಡ್ಕೊಳ್ತಾನೆ, ಏನು ಬದಲಾವಣೆ ಮಾಡ್ತಾನೆ, ಆ್ಯಂಡ್ ಅದರ ಜೊತೆ ಆ ಸಿಚುವೇಶನ್ ಜೊತೆಗೆ ಹೇಗೆ ಡೀಲ್ ಮಾಡ್ತಾನೆ ಅನ್ನೋದಕ್ಕೆಲ್ಲ ಜೂನ್ 24ನೇ ತಾರೀಕು ಉತ್ತರ ಸಿಗುತ್ತೆ. ಎಲ್ಲರೂ ಖಂಡಿತ ಸಿನಿಮಾ ನೋಡಿ, ನಿಮಗೂ ಆ ಉತ್ತರ ಸಿಗುತ್ತೆ. ಸೊ ಎಲ್ಲರೂ ಜೂನ್ 24ಕ್ಕೆ ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಹಾಗೆ ಈ ತಂಡಕ್ಕೆ ಪ್ರೋತ್ಸಾಹ. ಥ್ಯಾಂಕ್ ಯು.